ಇದು ಅಖಾಡ ಬಿಗ್ ಫೈಟ್ ವಿಶೇಷ. ನಾನು ರಮಾಕಾಂತ್. ನದಿ ಜೋಡಣೆಗೆ ಕೇಂದ್ರ ಸರ್ಕಾರ ಒಂದು ಕಡೆ ಅಸ್ತು ಅಂತ ಹೇಳಿದೆ. ಗಂಗಾ ಕಾವೇರಿ ಬಗ್ಗೆ ನಾನಿಲ್ಲಿ ಮಾತಾಡ್ತಾ ಇಲ್ಲ. ನಾನಿಲ್ಲಿ ಮಾತಾಡ್ತಾ ಇರೋದು ಕೃಷ್ಣ, ಕಾವೇರಿ ಮತ್ತು ಗೋದಾವರಿ. ಈ ಮೂರು ಯೋಜನೆ ಅಂದರೆ ಒಂದು ಕಡೆ ಕೃಷ್ಣ, ಕಾವೇರಿ, ಮೂರು ನದಿಗಳನ್ನು ಒಳಗೊಂಡಿರತಕ್ಕಂಥ ಯೋಜನೆ 4 ರಾಜ್ಯಗಳಿಗೆ ನೀರಾವರಿಗೆ ಬಹಳಷ್ಟು ಉಪಯೋಗವಾಗುತ್ತೆ. ಜೊತೆಗೆ ಮಹದಾಯಿ ನೀರು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಇದೊಂದು ಪರಿಹಾರ ಆಗಬಲ್ಲದು ಅಂತ ಇದೆ. 1,00,000 ಕೋಟಿ ರೂಪಾಯಿಗಳ ಯೋಜನೆ ಇದು ಅಂತ ಹೇಳ್ತಾ ಇದ್ದಾರೆ. ನಾನು ಈ ಅಮೌಂಟನ್ನು ನಂಬಲ್ಲ. ಇರಲಿ, ಬೇರೆ ಬೇರೆ ಕಾರಣಗಳಿದೆ ಅದಕ್ಕೆ. 1,00,000 ಕೋಟಿಗಳಲ್ಲಿ ಈ ಥರ ಒಂದು 3 ನದಿ ನಾನು ಜೋಡಿಸ್ಬಿಡ್ತೀನಿ, ಕಾಲುವೆ ಮಾಡ್ತೀನಿ ಅಂತ ಹೇಳಿದ್ರೆ ಕ್ರಮೇಣವಾಗಿ ಯೋಜನೆ ಮೊದಲು ಶುರುವಾಗ್ತವೆ. ಅದಾದ ನಂತರದಲ್ಲಿ ಅದರದ ಯೋಜನಾ ವೆಚ್ಚ, ಯೋಜನಾ ಗಾತ್ರ ಚೇಂಜ್ ಆಗಬಹುದು. ಅವತ್ತಿನ ಸಿಮೆಂಟು, ಕಬ್ಬಿಣ ಬೆಲೆ, ಕಾರ್ಮಿಕ ಶಕ್ತಿ ಬೇರೆ ಬೇರೆ ಇರಲಿ. ಒಂದು ಜೋಡಣೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಒಂದು ಅಕ್ಕಪಕ್ಕದ ರಾಜ್ಯಗಳ ಮುಖ್ಯಮಂತ್ರಿಗಳ ಅಭಿಪ್ರಾಯವನ್ನು ನಾವು ಕೇಳಿದಾಗ ಸಕಾರಾತ್ಮಕ ಅಭಿಪ್ರಾಯ ಇದೆ. ಮೊನ್ನೆ ಚಂದ್ರಬಾಬು ನಾಯ್ಡು ಅವರು ಕರ್ನಾಟಕಕ್ಕೆ ಬಂದಿದ್ದಾಗಲೂ DK ಶಿವಕುಮಾರ್ ಅವರು ಪಕ್ಕ ಕೂತಿದ್ದರು, ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ದಾರೆ. ಆಮೇಲೆ ಕ್ಲೋಸ್ಡ್ ಡೋರ್ಸ್ ಮೀಟಿಂಗ್ ಕೂಡ ನಡೆದಿದೆ, ಅವರು ಒಪ್ಕೊಂಡಿದ್ದಾರೆ. ಮಹದಾಯಿಗೆ ಒಂದು ಪರಿಹಾರ ಸಿಗ್ತಾ ಇದೆ. ನಮ್ಮ ತುಮಕೂರು, ಕೋಲಾರನೋ ಈ ಭಾಗದ ಇಡೀ ಭಾಗದ ಜಿಲ್ಲೆಗಳಿಗೂ ಕೂಡ ಇದರಿಂದ ಲಾಭ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಗೋದಾವರಿ, ಕೃಷ್ಣ, ಕಾವೇರಿ ಇದನ್ನು ಜೋಡಣೆಗೆ ಒಂದು ಕಡೆ ಸಜ್ಜಾಗ್ತದೆ. ಒಡಂಬಡಿಕೆ ಕೂಡ ಒಂದು ಕಡೆ ರೆಡಿ ಆಗ್ತಾ ಇದೆ ಅಂತೇಳಿ ಟೆಕ್ನಿಕಲ್ ಕಮಿಟಿ ರಚನೆ ಆಗಿದೆ. 3 ತಿಂಗಳಲ್ಲಿ ವರದಿ ಬಂದ ಬಳಿಕ ಇದರ ಬಗ್ಗೆ ತೀರ್ಮಾನ ಮಾಡಲಾಗುತ್ತೆ, ಸಾಧಕ ಬಾಧಕ ಅಂಥೇಳಿ. ತುಂಗಭದ್ರಾ ಮಾದರಿಯಲ್ಲಿಯೇ ಸಮಸ್ಯೆಯನ್ನು ಇತ್ಯರ್ಥಪಡಿಸಲಾಗುತ್ತೆ ಅಂತ ಮಾಹಿತಿ ಇದೆ. ಇಲ್ಲಿ ಪಾಯಿಂಟ್ ಏನು ಅಂದರೆ, ಇದು ಹೇಗೆ ಈ ಒಂದು ವಿಚಾರಗಳನ್ನು ನಾವು ಹೇಗೆ ನೋಡಬಹುದು ಅಂದರೆ, ಕೃಷ್ಣೆಗೆ ಆನೆ ಬಲ ಬಂದುಬಿಡುತ್ತೆ. ಇಷ್ಟು ದಿನ ಅನೇಕ ಸಂದರ್ಭಗಳಲ್ಲಿ ಕೃಷ್ಣೆಯ ಒಡಲು ನೀರಿಲ್ಲದೆ ಒಣಗುತ್ತಾ ಇತ್ತು. ಇದೀಗ ಕೃಷ್ಣೆಗೆ ಆನೆ ಬಲ ಬರುತ್ತೆ ಅಂತ ಈ ಒಂದು ಯೋಜನೆ ಜಾರಿಯಾದರೆ ಆಲಮಟ್ಟಿ, ನಾರಾಯಣಪುರ ಡ್ಯಾಮ್ಗಳಿಗೆ ನೀರು ಸೇರಿದ್ರೆ ಶಕ್ತಿ ಬರುತ್ತೆ. ಇಡೀ ಕೃಷ್ಣ ಜಲಾನಯನ ಪ್ರದೇಶಕ್ಕೆ ದೊಡ್ಡ ಶಕ್ತಿ ಸಿಗುತ್ತೆ. ಆಂತರದ ರಾಯಲಸೀಮಾ ಮೂಲಕವಾಗಿ ನೀರು ಹರಿಸಲಾಗುತ್ತೆ. ಈ ನೀರು ನೇರವಾಗಿ ಸೋಮಶಿಲಾ ಅಣೆಕಟ್ಟನ್ನು ತಲುಪುತ್ತೆ. ಅಂದರೆ ಕೃಷ್ಣಾ ನದಿ ನೀರು ಪೆನ್ನಾರ್ ನದಿ ಒಡಲು ಸೇರುತ್ತೆ ಅಂತ. ಇದು ಆಂಧ್ರ ಗಡಿ ಭಾಗಗಳನ್ನು ಹಚ್ಚ ಹಸಿರನ್ನಾಗಿ ಮಾಡುತ್ತೆ. ಸರಿ, ನಮ್ಮ ಕರ್ನಾಟಕಕ್ಕೆ ಏನಪ್ಪ, ಪೆನ್ನಾರ್ ಯೋಜನೆ, ಸೋಮಶಿಲಾ ಅಣೆಕಟ್ಟಿಂದ ಈ ಬೃಹತ್ ಒಂದು ಕಾಲುವೆ, ಒಂದು ಕೆನಾಲ್ ರೆಡಿ ಮಾಡ್ತಾರೆ. ಅಲ್ಲಿಂದ ದಕ್ಷಿಣದ ಕಡೆಗೆ ಅಂದರೆ ತಮಿಳುನಾಡಿನ ತಿರುಚಿರಾಪಳ್ಳಿ ಕಡೆಗೆ ಇದು ಸೇರುತ್ತೆ. ಈ ಕಾಲುವೆ ನಮ್ಮ ಕರ್ನಾಟಕದ ಗಡಿ ಜಿಲ್ಲೆಗಳಲ್ಲಿ ಹರಿದು ಹೋಗುತ್ತೆ. ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು ಗಡಿಯಲ್ಲಿ ಇದು ಹಾದು ಹೋಗುತ್ತೆ. ಈ ಭಾಗಗಳು ಬಯಲು ಸೀಮೆ ಆಗಿರುವ ಹಿನ್ನೆಲೆಯಲ್ಲಿ ತುಂಬ ಉಪಯೋಗ ಆಗುತ್ತೆ. ಇದು ಸೋಮಶಿಲಾ ಡ್ಯಾಮಿಂದ ತಮಿಳುನಾಡಿನ ರಾಜ್ಯಕ್ಕೆ ಈ ನೀರು ಕೂಡ ಸೇರ್ಪಡೆ ಆಗುತ್ತೆ. ತಮಿಳುನಾಡಿನ ಕಲ್ಲಣೈ ಗ್ರ್ಯಾಂಡ್ ಅಣೆಕಟ್ಟೆಗೆ ನೇರವಾಗಿ ತಲುಪುತ್ತೆ ಇದು. ಸೊ ಓವರಾಲ್ ಆಗಿ ಅನೇಕ ಪ್ರದೇಶಗಳನ್ನು ಇದು ಹಚ್ಚ ಹಸಿರನ್ನಾಗಿ ಮಾಡುತ್ತೆ, ಲಾಭ ಆಗುತ್ತೆ ಅಂತೆಲ್ಲ ಚರ್ಚೆ ಇದೆಯಲ್ಲ. ಸೊ ಈ ಯೋಜನೆ ಬರೀ ಪಾಸಿಟಿವ್ಸ್ ಇದೆಯಾ, ನೆಗೆಟಿವ್ ಏನೂ ಇಲ್ವಾ? ನೆಗೆಟಿವ್ಗಳಿದ್ದರೂ ಇದು ಜಾರಿ ಮಾಡಲೇಬೇಕಾದಂತಹ ತುರ್ತಲ್ಲಿ ರಾಜ್ಯಗಳು, 3 ರಾಜ್ಯಗಳು ಇವೆಯಾ? ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟು ನಾನು ಇದೀಗ ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಆಂಜನೇಯ ರೆಡ್ಡಿ ಅವರಿದ್ದಾರೆ, ನೀರಾವರಿ ತಜ್ಞರು. ಸ್ವಾಗತ ನಿಮಗೆ ಆಂಜನೇಯ ರೆಡ್ಡಿ ಅವರೇ, ಈ ವಿಚಾರಕ್ಕೆ ಸಂಬಂಧಪಟ್ಟದೆ ತಾವು ನಮ್ಮ ಸ್ಟುಡಿಯೋಗೆ ಹಾಜರಾಗಿರುವುದಕ್ಕೆ. ಇನ್ನೊಂದು ಕಡೆ ನಮ್ಮನ್ನು ಕುರುಬೂರು ಶಾಂತಕುಮಾರ್ ಅವರು ಜಾಯ್ನ್ ಆಗಿದ್ದಾರೆ, ರೈತ ಮುಖಂಡರು. ಸ್ವಾಗತ ಕುರುಬೂರು ಶಾಂತಕುಮಾರ್ ಅವರೇ, ತಾವು ಈ ಒಂದು ಡಿಬೇಟ್ಗೆ ಜಾಯ್ನ್ ಆಗಿರೋದಕ್ಕೆ. ನಮಸ್ಕಾರ. ಇನ್ನೊಂದು ಕಡೆ ಕ್ಯಾಪ್ಟನ್ ರಾಜಾರಾವ್ ಅವರಿದ್ದಾರೆ, ನೀರಾವರಿ ತಜ್ಞರು. ಸ್ವಾಗತ ಕ್ಯಾಪ್ಟನ್ ರಾಜಾರಾವ್ ಸರ್, ತಮಗೆ ಒಂದು ಡಿಬೇಟ್ಗೆ. ನಾನು ಮತ್ತಷ್ಟು ಮಾತಾಡ್ತೀನಿ. ನಾನು ಮೊದಲಿಗೆ ಆಂಜನೇಯ ರೆಡ್ಡಿ ಅವರೇ, ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಹೋರಾಟಗಳು, ಬೇಕಾದಷ್ಟು ಹೋರಾಟಕ್ಕೆ ತಾವು ಭಾಗಿಯಾಗಿದ್ದೀರಿ. ಕೃಷ್ಣೆ, ಗೋದಾವರಿ, ಕಾವೇರಿ ಈ ಒಂದು ಜೋಡಣೆ ಯೋಜನೆಗೆ ಸಂಬಂಧಪಟ್ಟಂತೆ ಫಸ್ಟ್ ರಿಯಾಕ್ಷನ್ ಏನೋ ತಮ್ಮದು? 1,00,000 ಕೋಟಿಗಳಿಗೆ ಕೇಂದ್ರ ಕೂಡ ಒಪ್ಕೊಂಡಿದೆ ಅಂತ ಹೇಳ್ತಾ ಇದ್ದಾರೆ. ತಮ್ಮ ಫಸ್ಟ್ ರಿಯಾಕ್ಷನ್ ಇದಕ್ಕೆ ಅಂತ? ಸರ್, ಇದು ಹೊಸ ವಿಚಾರ ಅಲ್ಲ. ಇದು ನೋಡಿ, NPP ಸ್ಕೀಮಲ್ಲಿ 2000 ಇಸ್ವಿಯಲ್ಲಿ ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಏಜೆನ್ಸಿಯವರು ನಮ್ಮ ಪೆನಿನ್ಸುಲಾರ್ ಕಾಂಪೋನೆಂಟ್ ಅಂತ ಏನಿದೆ, ಇದರಲ್ಲಿ ಸುಮಾರು 12-13 ಸಣ್ಣ ಈ ದಕ್ಷಿಣ ಭಾರತದ ನದಿಗಳ ಜೋಡಣೆಯನ್ನು ಮಾಡಿ, ಎಲ್ಲಿ ನೆರೆ ಬರುತ್ತೆ, ಎಲ್ಲಿ ಬರ ಬರುತ್ತೆ, ಅಲ್ಲಿ ಒಂದು ಸಮನ್ವಯತೆಯನ್ನು, ನೀರಿನ ಇದನ್ನ ಕೊಡಲಿಕ್ಕೆ ಸುಮಾರು ಈಗ ಒಂದು 25 ವರ್ಷಗಳ ಹಿಂದೆನೆ ಒಂದು ಕಾಂಪ್ರಹೆನ್ಸಿವ್ ಪ್ಲಾನ್ ಅನ್ನ, ನ್ಯಾಷನಲ್ ಪರ್ಸ್ಪೆಕ್ಟಿವ್ ಪ್ಲಾನ್ ಅಂತ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದ್ರು. ಆದರೆ ಅದರಲ್ಲಿ ಸುಮಾರು 7 ಯೋಜನೆಗಳು ಇದರಲ್ಲಿ ಏನು ಅವರು ಕೊಟ್ಟಿದ್ರು, ಈ 7 ಯೋಜನೆಗಳನ್ನ ಆಂಧ್ರ ಸರ್ಕಾರ ಈಗಾಗಲೇ ಸಂಪೂರ್ಣವಾಗಿ ಜಾರಿ ಮಾಡ್ಕೊಂಡಿದೆ.
ಯಾವಾಗ ಜಲಯಜ್ಞಂ ಹೆಸರಲ್ಲಿ 1,00,000 ಕೋಟಿಗಳನ್ನು ಯಾವಾಗ ರಾಜಶೇಖರ ರೆಡ್ಡಿ ಅವರೇ ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಅವರು ಕೇಂದ್ರದಲ್ಲೂ ಕಾಂಗ್ರೆಸ್ ಸರ್ಕಾರ, ಅವರ ರಾಜ್ಯದಲ್ಲೂ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅವರು 32 MP ಗೆದ್ದಿದ್ರು. ಆದರೆ ನನಗೆ ಮಂತ್ರಿ ಬೇಡ, ನನ್ನ ರಾಜ್ಯಕ್ಕೆ ಕೇಂದ್ರ ಮಂತ್ರಿ ಬೇಡ, ನನಗೆ ಜಲಯಜ್ಞಂಗೆ 1,00,000 ಕೋಟಿ ಕೊಡಿ ಅಂತ ಹೇಳಿ ಪಟ್ಟು ಹಿಡಿದು ಎಲ್ಲ ಯೋಜನೆಗಳನ್ನು ಮಾಡ್ಕೊಂಡಿದ್ರು. ಆದರೆ ನಮ್ಮ ಕರ್ನಾಟಕದ ದೌರ್ಭಾಗ್ಯ ಏನಂದ್ರೆ, ನಮಗೆ ಕೃಷ್ಣಾ ಬಿ ಸ್ಕೀಮ್ ಅಲ್ಲಿ 2018ರಲ್ಲಿ ಒಂದು 173 TMC ನೀರು ಅಡಿಷನಲ್ ಆಗಿ ಸಿಕ್ತು ಬಿ ಸ್ಕೀಮ್ ಅಲ್ಲಿ. ಅದನ್ನ ಬಳಸ್ಕೊಳ್ಳುವಂತದ್ದಕ್ಕೆ ಇವತ್ತಿನವರೆಗೆ ಟಿಲ್ ಟುಡೇ ಅದು ಇನ್ನೂ ಗೆಜೆಟ್ ಆಗಿಲ್ಲ 173 TMC. ಸೊ ಹಾಗಾಗಿ ನಮ್ಮ ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂಥ ನೀರನ್ನು ಸಹ ನಾವು ಇಲ್ಲಿವರೆಗೂ ಬಳಸ್ಕೊಳಕ್ಕಾಗಿಲ್ಲ. ಆದರೆ ಈಗ ಏನು ಒಂದು ನದಿ ಜೋಡಣೆ ಅಂತ ಗೋದಾವರಿಯಿಂದ ಕೃಷ್ಣಾಯಿಂದ ಕಾವೇರಿ ಅಂತ ಮಾಡ್ತಿದ್ದಾರೆ, ಇದು ಸಹ ಇದೇ ಯೋಜನೆಯಲ್ಲಿ ಇರ್ತಕ್ಕಂಥ ಯೋಜನೆ. ನನ್ನ ಪಾಯಿಂಟು ಈಗ ಇಲ್ಲಿ 2 ಭಾಗ ಬರುತ್ತೆ. ಈ ಯೋಜನೆ ಬಗ್ಗೆ ರಾಜಕೀಯ ಮಾತಾಡೋಣ ಅಂತ ಹೇಳಿದ್ರೆ ರಾಜಕೀಯ ಮಾತಾಡೋಣ, ನದಿ ಗಡಿ ರಾಜ್ಯಗಳು ಅಂತ ಮಾತಾಡಿದ್ರೆ ಆ ರಾಜ್ಯಗ ಅದ್ರ ಬಗ್ಗೆನೇ ಮಾತಾಡೋಣ. ನನ್ನ ಪಾಯಿಂಟು, ನಮ್ಮ ರಾಜ್ಯಕ್ಕೆ ಇದು ಯಾವಾಗಾದರೂ ಪ್ಲಾನ್ ಆಗಿರಲಿ, ಯಾರು CM ಆದಾದರೂ ಪ್ಲಾನ್ ಆಗಿರಲಿ, ಈಗ ಇದರಿಂದ ಒಳಿತಾ ಕೆಡಕ ಅಂತ ಸ್ಟ್ರೈಟ್ ಕ್ವಶನ್ ನಿಮಗೆ. ಸರ್ 100% ನೋಡಿ, ಅವಾಗ ಆಗಿತ್ತು, ಆಗಬೇಕಾಗಿತ್ತು, ಶಂಕುಸ್ಥಾಪನೆ ಮಾಡಿದ್ರು, ಈ ದೇವೇಗೌಡರ ಕಾಲದಲ್ಲಿ ಆಗಿತ್ತು, ಮನಮೋಹನ್ ಸಿಂಗ್ ಕಾಲದಲ್ಲಿ. ನೋ, ನನ್ನ ರಾಜಕೀಯ ಇಲ್ಲ, ಅದಲ್ಲ ವಿಚಾರ. ಅಂದ್ರೆ ಆಂಧ್ರದವರು ಆ NWDA ಮಾಡಿಕೊಟ್ಟಂತ ಯೋಜನೆಗಳನ್ನ 7 ಲಿಂಕ್ಗಳನ್ನ ಈಗಾಗಲೇ ಮಾಡ್ಕೊಂಡ್ರು. ನಾವು ನಮ್ಮ ಪೆನ್ನಾರ್ ಬೇಸಿನ್ಗೆ, ಪೆನ್ನಾರ್ ಅಂದ್ರೆ ನೀವು ಈಗ ಹೇಳಿದ್ರಲ್ಲ, ಬಯಲುಸೀಮೆಯ ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳು ಪಾರ್ಟ್ ಆಫ್ ತುಮಕೂರು ಸೇರಿ ಇದು ಪೆನ್ನಾರ್ ಬೇಸಿನ್ ಅಲ್ಲಿ ಇರ್ತಕ್ಕಂಥ ಜಿಲ್ಲೆಗಳು. ಇದಕ್ಕೂ ನೀರು ಕೊಡಬೇಕು ಅಂತ ಹೇಳಿ ಅದರಲ್ಲಿ ಒಂದು ಲಿಂಕ್ ಇತ್ತು. ಆದ್ರೆ ನಾವು 25 ವರ್ಷದಿಂದಾನು ನಾವು ಸರ್ಕಾರದ ಮುಂದೆ ಅವಲತ್ಕೊಳ್ತಾ ಇದೀವಿ, ಇಲ್ಲಿ ನಮಗೆ ನೀರು ಕೊಡಿ, ಖಂಡಿತ ಇದರಿಂದ ನೀರು ಬರುತ್ತೆ. ಯಾಕೆ ಬರುತ್ತೆ ಅಂತ ಹೇಳ್ತಿದೀವಿ ಅಂದ್ರೆ, ನೋಡಿ, ಈ ಯೋಜನೆಯಲ್ಲಿ ಇಲ್ಲದೆ ಇರತಕ್ಕಂತ ಹಂದ್ರಿ ನೀವಾ ಸುಜಲ ಸ್ರವಂತಿ ಅಂತ ಹೇಳಿ ಆಂಧ್ರ ಸರ್ಕಾರ ಇನ್ನೊಂದು ಯೋಜನೆಯನ್ನು ಅಡಿಷನಲ್ ಆಗಿ ಇದಲ್ಲದೆ ಮಾಡಿ ಈಗಾಗಲೇ ಕೋಲಾರದ ಗಡಿಗೆ ಅಂದ್ರೆ ಚಿಕ್ಕಬಳ್ಳಾಪುರದ ಗಡಿ ಹಿಂದೂಪುರದಿಂದ ಹಿಡಿದು ಕುಪ್ಪಂವರೆಗೂ ನೀರನ್ನು ತಂದು ಈಗಾಗಲೇ ಕೆರೆಗಳನ್ನು ತುಂಬಿಸಿದೆ. ಯೋಜನೆ ಸಂಪೂರ್ಣ ಆಗಿದೆ. ಫೈನ್. ಕುರುಬೂರು ಶಾಂತಕುಮಾರ್ ಅವರೇ, ಆಂಧ್ರ ಆ ಥರ ಯೋಜನೆಗಳನ್ನ ಜಾಣತನದಿಂದ ಮಾಡ್ಕೊಳ್ತಾ ಇದೆ. ನಮ್ಮ ಕರ್ನಾಟಕಕ್ಕೆ ಏನಾಗಿತ್ತು ಅಂತ ಹೇಳಿ, ಕರ್ನಾಟಕಕ್ಕೆ ಏನಾಗಿತ್ತು, ರೈತರ ವಿಚಾರದಲ್ಲಿ ಏನಾಯಿತು ಅಂತ ಹೇಳಿ, ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ರೈತ ಸಂಘಟನೆಗಳನ್ನು ಸೇರಿಸಿ ಶಾಂತಕುಮಾರ್ ಅವರೇ, ಒಂದು ಒಗ್ಗಟ್ಟಿಲ್ಲ, ಹೋರಾಟಗಳು ಸರಿಯಾಗಿ ಆಗ್ತಾ ಇಲ್ಲ, ಗುಂಪುಗಾರಿಕೆಗಳಿವೆ. ಯಾವತ್ತಿಗೆ ಯಾರು ಬೇಕಾದ್ರೂ ಶಾಲು ಚೇಂಜ್ ಮಾಡ್ಕೊಳ್ಬಹುದು, ಯಾವತ್ತು ಗ್ರೀನ್ ಇರೋದು ಕಾಕಿ ಆಗುತ್ತೋ, ಕಾಕಿ ಇರೋದು ಗ್ರೀನ್ ಆಗುತ್ತೋ ಗೊತ್ತಿಲ್ಲ. ಇವುಗಳ ಕಾರಣದಿಂದಾಗಿ ಕೂಡ ನಮ್ಗೆ ಯೋಜನೆಗಳು ಸಿಗ್ತಾ ಇಲ್ವಾ? ಈಗ ಗೋದಾವರಿ, ಕೃಷ್ಣ, ಕಾವೇರಿ ಅಂತ ಮಾತಾಡ್ತಾ ಇದ್ದೀವಲ್ವಾ, ಇದು ಸರಿ ಹೋಗುತ್ತಾ ಶಾಂತಕುಮಾರ್ ಅವರೇ? ನೀವು ಹೇಳೋದು ಇವತ್ತು ಚರ್ಚೆ ಮಾಡ್ತಕ್ಕಂಥ ವಿಚಾರ ಕರ್ನಾಟಕದ ಪಾಲಿಗೆ ಭಾಳಷ್ಟು ಅನುಕೂಲ ಆಗುವಂಥ ವಿಚಾರ. ಯಾಕೆಂದರೆ ಕೇಂದ್ರ ಸರ್ಕಾರ ಏನೋ ಗೋದಾವರಿ, ಕೃಷ್ಣ, ಕಾವೇರಿ ನದಿಗಳನ್ನು ಜೋಡಣೆ ಮಾಡ್ತೀವಿ ಅಂತ ಹೇಳಿರ್ತಕ್ಕಂಥದ್ದೇ ಬಹುತೇಕ ಕರ್ನಾಟಕದ ನೀರಾವರಿ ಸಮಸ್ಯೆಗಳು ಬಗೆಹರಿಯುತ್ತದೆ ಅಂತ ವಿಶ್ವಾಸ ಇದೆ. ಅದರಲ್ಲೂ ವಿಶೇಷವಾಗಿ ಕಾವೇರಿ ಭಾಗದ ತಮಿಳುನಾಡು ಮತ್ತು ಕಾವೇರಿ ನಡುವೆ ಇರತಕ್ಕಂಥ ಸಮಸ್ಯೆಗಳು ಕೂಡ ಬಹಳಷ್ಟು ಅನುಕೂಲ ಆಗ್ತದೆ. ಈಗಾಗಲೇ ತೆಲಂಗಾಣ ರಾಜ್ಯದಲ್ಲಿ ನೀರಾವರಿಯನ್ನ ಬಹಳಷ್ಟು ಸದ್ಬಳಕೆ ಮಾಡಿಕೊಂಡು ಆ ನೀರನ್ನ ಸರಿಯಾಗಿ ಸಮರ್ಪಕವಾಗಿ ಬಳಕೆ ಮಾಡ್ಕೋತಾ ಇದ್ದಾರೆ. ಈ ಒಂದು ಲಿಂಕ್ ಮಾಡೋದ್ರಿಂದ ಏನೋ ಬರಗಾಲ, ಅತಿವೃಷ್ಟಿ ಆಗ್ತಕ್ಕಂಥ ಸನ್ನಿವೇಶಗಳು ಕಡಿಮೆ ಆಗ್ತದೆ. ಅದರಿಂದ ಈ ಯೋಜನೆ ಸರವೇಗದಲ್ಲಿ ಕಾರ್ಯಗತ ಆದರೆ ಬಹಳ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಅವರೇನೋ ಗಂಗಾ ಕಾವೇರಿ ಲಿಂಕ್ ಮಾಡ್ತೀವಿ ಅಂತಿದ್ರು, ಅದರ ಜೊತೆಯಲ್ಲೇ ಈಗ ಒಂದು ಹೊಸ ಒಂದು ಯೋಜನೆ ಮಾಡಿದ್ದಾರೆ. ಇದು ಬಹಳ ಒಳ್ಳೆಯ ಯೋಜನೆ. ಕರ್ನಾಟಕದ ಚಿತ್ರದುರ್ಗ ಇರ್ಬೋದು, ಚಿಕ್ಕಬಳ್ಳಾಪುರ ಇರ್ಬೋದು, ಯಾವ ಒಣಭೂಮಿ ಪ್ರದೇಶದ ಜಿಲ್ಲೆಗಳಿದೆ ಅವೆಲ್ಲಕ್ಕೂ ಕೂಡ ನೀರನ್ನು ಕೊಡುವಂಥ ಸಾಮರ್ಥ್ಯ ನಮಗೆ ಬರ್ತದೆ. ಕೃಷ್ಣಾ ನದಿಯಿಂದ ಈಗಾಗಲೇ ಬಾಗಲಕೋಟೆ, ಬೆಳಗಾವಿ, ಗುಲ್ಬರ್ಗ, ಬಿಜಾಪುರ ಜಿಲ್ಲೆಗಳು ಪ್ರತಿ ವರ್ಷ ಅತಿವೃಷ್ಟಿ, ಪ್ರವಾಹ ಹಾನಿಯಾಗಿ ರೈತರು ಸಂಕಷ್ಟವನ್ನ ಪಡ್ತಾ ಇದ್ದಾರೆ. ಅದಕ್ಕೂ ಕೂಡ ಒಂದು ಒಳ್ಳೆಯ ಪರಿಹಾರ ಸಿಗ್ತದೆ. ನೀರು ಹೆಚ್ಚಳ ಬಂದಾಗ ಅದನ್ನು ಬೇರೆ ಕಡೆ ಡೈವರ್ಟ್ ಮಾಡ್ಕೊಂಡು ಅದನ್ನು ಬಳಕೆ ಮಾಡುವಂತ ಸಾಮರ್ಥ್ಯ ನಮ್ಮ ರಾಜ್ಯ ಸರ್ಕಾರಕ್ಕೆ ಬರಬೇಕಾಗ್ತದೆ. ರಾಜ್ಯ ಸರ್ಕಾರನೂ ಕೂಡ ಇದ್ರ ಬಗ್ಗೆ ವಿಶೇಷವಾದಂತ ಗಮನವನ್ನ ಹರಿಸಿದ್ರೆ ಖಂಡಿತವಾಗ್ಲೂ ಕೂಡ ನಮಗೆ ಅನುಕೂಲ ಆಗ್ತದೆ. ಪಂಚಾವತ್ ತೀರ್ಪಿನ ಪ್ರಕಾರ ನಾವು ರಾಜ್ಯಕ್ಕೆ ಏನು ನಮ್ಮ ಅಂಜನೇಯ ರೆಡ್ಡಿ ಅವರು ಹೇಳಿದಾಗೆ ನಮ್ಮ ರಾಜ್ಯಕ್ಕೆ ಬರಬೇಕಾದಂತ ನೀರನ್ನ ನಾವು ಸರಿಯಾಗಿ
ಬಳಕೆ ಮಾಡ್ಕೊಂಡಿಲ್ಲ, ಅದನ್ನು ಉಪಯೋಗ ಮಾಡ್ಕೊಂಡಿಲ್ಲ ಅಂತಕ್ಕಂಥ ವಿಚಾರದಲ್ಲಿ ಖಂಡಿತವಾಗ್ಲೂ ಸತ್ಯ. ರಾಜ್ಯ ಸರ್ಕಾರಗಳು ಈ ವಿಚಾರದಲ್ಲಿ ನಿರ್ಲಕ್ಷ್ಯ ಧೋರಣೆ ತೋರಬಾರದು. ಇನ್ನು ಮುಂದೆ ಆದರೂ ಕೂಡ ಕರ್ನಾಟಕದ ಜನರ ರೈತರ ಹಿತಾಸಕ್ತಿಯನ್ನು ಕಾಪಾಡುವಂಥ ಕೆಲಸವನ್ನು ಮಾಡಲಿ ಅಂತಕ್ಕಂಥದ್ದು ನಮ್ಮ ಒತ್ತಾಯ. ಫೈನ್ ಸರ್, ನಾನು ರಾಜಾರಾವ್ ಸರ್ ಕೇಳಿಬಿಡ್ತೀನಿ. ರಾಜಾರಾವ್ ಸರ್, ಒಂದೊಂದು ಅತಿ ಮುಖ್ಯ ಪ್ರಶ್ನೆ ಇದೆ ಇಲ್ಲಿ. ಏನಂತ ಹೇಳಿದ್ರೆ ಸರ್, ಇದರದ್ದು ಸಾಧಕ ಬಾಧಕ ಹೇಗೆ? ಈಗ ಬಯೋಡೈವರ್ಸಿಟಿ ಅಂತ ಮಾತಾಡ್ಬಿಡ್ತಾರೆ, ಅಥವಾ ನದಿಯ ಸಹಜ ಹರಿವಿಗೆ ತೊಂದರೆ ಆಗಿಬಿಡುತ್ತೆ ಅಂತ ಮಾತಾಡ್ತಾರೆ, ಅರಣ್ಯ ಪ್ರದೇಶ ನಾಶ ಆಗುತ್ತೆ ಅಂತ ಮಾತಾಡ್ತಾರೆ, ಒಕ್ಕಲೆಬ್ಬಿಸ್ತಾರೆ ಅಂತ ಮಾತಾಡ್ತಾರೆ, ಮುಳುಗಡೆ ಪ್ರದೇಶ ಅಂತ ಮಾತಾಡ್ತಾರೆ. ಇದರಿಂದ ಒಂದು ಸೊಲ್ಯೂಷನ್ ಸಿಗಬಹುದಾಗುತ್ತಾ ಎಲ್ಲವನ್ನೂ ದಾಟಿಕೊಂಡು ಅಂತ? ರಾಜಾರಾವ್ ಸರ್, ನನ್ನ ವಾಯ್ಸ್ ಕೇಳಿಸ್ತಾ ಇದ್ದೀನಿ ನಿಮಗೆ? ಇದೀಗ MP ನಾಡಗೌಡರು ಸರ್ ಇದನ್ನು ಜಾಯ್ನ್ ಆಗಿದ್ದಾರೆ, ಮಾಜಿ MLC. ಸರ್, ಸ್ವಾಗತ ತಮಗೆ ಒಂದು ಡಿಬೇಟ್ಗೆ. ರಾಜಾರಾವ್ ಸರ್ ಮಾತಾಡಿ ಸರ್, ಮಾತಾಡಿ. ಇದು PRD ಸ್ಕೀಮ್ ಎಂಬುದು 1980 ಒಳಗೆ NWD ಅಂತ ಒಂದು ಆರ್ಗನೈಸೇಷನ್ ಇದೆ ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ. ಅವರು ಇದನ್ನು ಮಾಡೋದಕ್ಕೆ ಒಂದು ವರದಿ ಮಾಡಿದರು. ಆ ಪ್ರಕಾರ ನೀರುಗಳು ಹಂಚಬಹುದು ಅಂತ ಹೇಳಿದರು. ಅದು ಸಾಧು ಮಾಡ್ಬೋದು, ಆದರೆ ಅದರಲ್ಲಿ ಒಂದು ತೊಡಕಿದೆ. ಏನಂದರೆ ಈ 3 ಲಿಂಕು ಕೆಳಗಡೆಗೆ, ಈಗ ಆಂಧ್ರ ಪ್ರದೇಶ ತಮಿಳುನಾಡು ಕಡೆ ಬರೋ ಅಷ್ಟೊತ್ತಿಗೆ ಕೋಸ್ಟಲ್ಗೆ ಹತ್ತಿರ ಬಂದ್ಬಿಡುತ್ತೆ. ಹಾಗೆ ಬಂದಾಗ ಏನಾಗುತ್ತೆ, ಪ್ರತಿ ವರ್ಷನೂ ಸೈಕ್ಲೋನ್ ಇದೆ ಆ ಏರಿಯಾ ಒಳಗೆ. ಆ ಸೈಕ್ಲೋನಿಂದ ಡ್ಯಾಮೇಜ್ ಆಗಿಬಿಟ್ರೆ ಕೆಳಗಡೆ ಭಾಗದಲ್ಲಿ ನೀರೇ ಬರೋದಿಲ್ಲ. ಇದಕ್ಕೇನು ಸೊಲ್ಯೂಷನ್ ಎಂಬುದು ತಿಳ್ಕೊಂಡು ಮುಂದಕ್ಕೆ ಹೋಗಬೇಕು. ಒಂದು. ಎರಡನೇದು, ಈಗೇನಾಗೋಗಿದೆ, ಇದು ಬೆನಿಫಿಟ್ ಆಗೋದು ಮಹದಾಯಿ ಒಳಗೆ ಮಹಾನದಿ ಒಳಗೆ ನೀರು ಎಕ್ಸ್ಟ್ರಾ ಇದೆ, ಗೋದಾವರಿ ಒಳಗೆ ಇದೆ. ಅವೆರಡು ನೀರನ್ನ ತಗೊಂಬಂದು ಈ 4 ರಾಜ್ಯಕ್ಕೆ ಹಂಚಬೇಕು. ಈವನ್ ಒರಿಸ್ಸಾಗೂ ಹಂಚಬೇಕಾಗತ್ತೆ. ಇಲ್ಲಿ ಏನಾಗಿದೆ, ನಮಗೆ ಹಂಚ್ತಾನೆ ಇಲ್ಲ. ನಾವು ಅದರಲ್ಲಿ ಗೋದಾವರಿ ಬೇಸಿನ್ನೊಳಗೆ ನಾವಿದ್ದೀವಿ, ತಮಿಳ್ನಾಡು ಯಾವ ಬೇಸಿನ್ನಲ್ಲೂ ಇಲ್ಲ, ಅವ್ರಿಗೆ ನೀರು ಕೊಡ್ತಾ ಇದ್ದಾರೆ. ಇದು ತಪ್ಪು. ಇಲ್ಲಿ ಏನು ಮಾಡಬೇಕು ಅಂದರೆ, ಅಲ್ಲಿ ಶಾಂತಕುಮಾರ್ ಅವರಿದ್ದಾರೆ, ಅವ್ರಿಗೆ ನಾನು ನಮಸ್ಕಾರ ಹೇಳಿ. ಇಲ್ಲಿ ಏನಂದರೆ, ಈ ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ ಅಲ್ಲಿ ಒಂದು ಆಕ್ಟ್ ಅಂತ ಇದೆ. ಆ ಆಕ್ಟ್ ಕೆಳಗೆ ನೀರು ಹಂಚಬೇಕು. ಅದು ಹಂಚಬೇಕಾದ್ರೆ ಒಂದು ಟ್ರಿಬ್ಯುನಲ್ ಬೇಕು. ಇಲ್ಲಿ ಏನಾಗೋಗಿದೆ, ಗೌರ್ಮೆಂಟ್ ಆಫ್ ಸರ್ಕಾರ ಪೊಲಿಟಿಕಲ್ ಕನ್ಸಿಡರೇಷನ್ ಇಂದ ನೀರು ಹಂಚ್ತಾ ಇದ್ದಾರೆ. ಇದನ್ನ ನಾವು ಸರ್ಕಾರ ಒಪ್ಪಲೇಬಾರ್ದು. ಮೊದಲು ಏನು ಮಾಡಬೇಕು, ಕೃಷ್ಣಾ 2 ಹೆಂಗೆ ಟ್ರಿಬ್ಯುನಲ್ ಮಾಡಿದ್ರು, ಮೊದಲು ಕೃಷ್ಣಾ 2 ಮಾಡಿ ಅಲ್ಲಿ ಬೇಸಿನ್ನಲ್ಲಿರೋ ರಾಜ್ಯಗಳಿಗೆ ಮಾತ್ರ ನೀರು ಬರುತ್ತೆ. ಆ ನೀರು ಹಂಚಿದ್ರೆ ನಮ್ಮ ಕರ್ನಾಟಕಕ್ಕೆ ಏನಿಲ್ಲ ಅಂದರೆ ಒಂದು 25-30 TMC ನೀರು ಎಕ್ಸ್ಟ್ರಾ ಬರುತ್ತೆ. ಅದು ಬೀದರು ಗುಲ್ಬರ್ಗ ಏರಿಯಾಗೆ ಮಾತ್ರ ಸೀಮಿತವಾಗುತ್ತೆ. ಅದನ್ನು ಅಲ್ಲೇ ನೀರು ಸಿಗುತ್ತೆ, ಅದನ್ನು ಹಂಚ್ಬೋದು. ಅದಾದ ಮೇಲೆ ಈ ಏನು PRD ಸ್ಕೀಮ್ ಅಂತ ಇವ್ರು ಮಾಡ್ತಾ ಇದ್ದಾರೆ, ಇದಕ್ಕೂ ಕೂಡ ಗೌರ್ಮೆಂಟ್ ಆಫ್ ಇಂಡಿಯಾ ಪೊಲಿಟಿಕಲ್ ಕನ್ಸಿಡರೇಷನಲ್ಲಿ ನೀರು ಹಂಚೋದನ್ನು ನಾವು ಒಪ್ಕೊಳ್ಳೇಬಾರ್ದು. ನಾವೇನು ಮಾಡಬೇಕು ಸ್ವಾಮಿ, ಇದಕ್ಕೂ ಕೂಡ ಒಂದು ಟ್ರಿಬ್ಯುನಲ್ಗೆ ಹಾಕಿ ಅವ್ರಿಗೆ ಭಾಳ ಬೇಗ ಮಾಡಬೇಕು. 6 ತಿಂಗಳೊಳಗೆ ಇದಕ್ಕೆ ಆದೇಶ ಕೊಡಬೇಕು ಅಂತಂದು ಒಂದು ಮಾಡಿದರೆ ಬಹುಶಃ ಎಲ್ಲ ರಾಜ್ಯಗಳಿಗೂ ಸರಿಯಾಗಿ ಬರುತ್ತೆ. ತಮಿಳುನಾಡಿಗೆ ಅವರು ಬೇಸಿನ್ನಲ್ಲೇ ಇಲ್ಲದೆ ಇರೋ ರಾಜ್ಯಗಳಿಗೆ ನೀರು ಕೊಟ್ಟಿದ್ದೀವಿ. ರಾಜಸ್ಥಾನಿಗೆ ನಾವು ಇದು ಕೇಂದ್ರಕ್ಕೆ ಇದಕ್ಕೆ ಟ್ರಿಬ್ಯುನಲ್ ಗೋದಾವರಿ ಡಿಸ್ಪ್ಯೂಟ್ ಅಲ್ಲ, ಗುಜರಾತ್ ಅಲ್ಲಿಂದ ಕೊಟ್ಟಿದ್ದೀವಿ. ಹಾಗಾಗಿ ನಾವು ಒಂದು ಸ್ವಲ್ಪ ನೀರು ಕೊಡ್ಬೋದು. ಆದರೆ ಅವರು ಈಗ ಎಲ್ಲ ಕಡೆಯಿಂದಲೂ ನೀರೇ ಅವ್ರಿಗೆ ಕೊಡಬೇಕು ಅಂತಂದರೆ ಹೆಂಗೆ? ಅವ್ರು ಏನಾದರೂ ಬಿಟ್ಕೊಡ್ಬೇಕಲ್ಲ. ಕಾವೇರಿ ಒಳಗೊಂದಿಷ್ಟು ನೀರು ಬಿಟ್ಕೊಟ್ರೆ ಮೇಲಿನ ರಾಜ್ಯ ಕೇರಳ ನಮಗೆ ನೀರು ಬರುತ್ತೆ. ಇದನ್ನು ಮೊದಲು ಒಪ್ತಾರಾ ಇಲ್ವಾ ಅಂತ ಕೇಳ್ಕೋಬೇಕು. ಈ ಥರ ಮಾಡಿಕೊಂಡು ಮೊದಲು ಪ್ರಿನ್ಸಿಪಲ್ ಅಗ್ರಿ ಆಗಬೇಕು. ಇದನ್ನು ಟ್ರಿಬ್ಯುನಲ್ ಮೂಲಕನೇ ಮಾಡಬೇಕು. ಪೊಲಿಟಿಕಲ್ ಕನ್ಸಿಡರೇಷನ್ ಮಾಡಲಿಕ್ಕೆ ನಮ್ಮ ರಾಜ್ಯ ಸರ್ಕಾರ ಒಪ್ಪಬಾರ್ದು. ಇವತ್ತೇನೋ ಮುಖ್ಯಮಂತ್ರಿಗಳು ಏನೋ ಒಪ್ಪಿದ್ದೀವಿ ಅಂತ ಹೇಳ್ತಾರೆ, ಅದು ಯಾಕೆ ಒಪ್ಪಿದ್ರು ಏನೋ ಗೊತ್ತಿಲ್ಲ. ನಾನು ಈ ಕಾಗದಗಳು ಬೇಕಾದಷ್ಟು ಬರೆದು ಹಾಕಿದ್ದೀನಿ ಸರ್ಕಾರಕ್ಕೆ, ಒಪ್ಪಬೇಡಿ. ಮೊದಲು ಗೋದಾವರಿ ಟ್ರಿಬ್ಯುನಲ್ 2 ಮೊದಲು ಮಾಡಿ ಆಮೇಲೆ ಎಕ್ಸ್ಟ್ರಾ ನೀರುಗಳನ್ನ ಹಂಚಿ ಅಂತಂದು ನಾವು ಕೇಳ್ಕೊಳ್ಬೇಕು. ಫೈನ್, ನಾನು ಮಾತಾಡ್ತೀನಿ ಸರ್. ಇದೀಗ ನಾಡಗೌಡ ಸರ್ ಒಂದು ಪ್ರಶ್ನೆ ಇದೆ. ಅಗ್ರಿ, ರಾಜಾರಾವ್ ಸರ್ ಹೇಳಿದ್ದನ್ನು ನಾನು ಡಿಸ್ಪ್ಯೂಟ್ ಮಾಡಲ್ಲ, ಅದನ್ನು ಅಲಗಳೆಯೋದು ಇಲ್ಲ ನಾವು ಯಾರು ಕೂಡ. ಎಲ್ಲ ಲಾಭನೂ ಯಾವ ರಾಜ್ಯ ದಕ್ಷಿಣದಲ್ಲಿ ಏನು ಯೋಜನೆ ಪ್ಲ್ಯಾನ್ ಮಾಡ್ಕೊಂಡ್ರು ತಮಿಳುನಾಡು ನನಗೂ ಬೇಕು ಅಂತಾರೆ. ಅವ್ರು ಹೇಳಿದ್ರು ಆ ಬೇಸಿನಲ್ಲೇ ಬರಲ್ಲ, ಅವ್ರಿಗೂ ಆ ಬೇಸಿನಲ್ಲಿ ಬರ್ತಾ ಇಲ್ಲ, ಅವ್ರ ಯೋಜನೆ ಬೇಸಿನ್ಗೆ ಅವ್ರು ಬರ್ತಾ ಇಲ್ಲ, ಹಾಗೂ ಅವ್ರು ಅದರಲ್ಲಿ ನೀರು ಕೇಳ್ತಾರೆ ಅಂತ ಒಂದು ಭಾಗ ಇದೆ. ಇದನ್ನು ನಾವು ಟ್ರಿಬ್ಯುನಲ್ಗೆ ಹಾಕ್ಬಿಡ್ಬೇಕು. 6 ತಿಂಗಳು ಡಿಸೈಡ್ ಮಾಡಿಬಿಡ್ಬೇಕು. ಇದನ್ನು 6 ತಿಂಗಳ ಒಳಗಡೆ ನಿರ್ಧಾರ ಆಗಿಬಿಡ್ಬೇಕಿದು. ಈ ಒಂದು ವಿಚಾರ ಇದೆಯಲ್ಲ ಸರ್, ಈ ಸಲಹೆ ಇದೆಯಲ್ಲ, ಈ ಜನ್ಮದಲ್ಲಿ ಆಗಲ್ಲ ಇದು. ನಾವು ಡಿಸ್ಪ್ಯೂಟ್ಗೆ ಹೋಗ್ತೀವಿ, ನಾವು ತಮಿಳ್ನಾಡಿಗೇನೋ ಇಲ್ಲೇನೋ ಹೇಳಕ್ಕೆ ಹೋಗ್ತೀವಿ, ಇದನ್ನು ಟ್ರಿಬ್ಯುನಲ್ಗೆ ಹಾಕ್ತೀವಿ ಅಂತ ಹೇಳಿದ್ರೆ ನಮ್ಮ ತಲೆಮಾರು ಈ ನೀರನ್ನು ಈ ಯೋಜನೆ ನೋಡೋಕ್ಕಾಗಲ್ಲ. ಈ ಡಿಸ್ಪ್ಯೂಟ್ಗಳು ಇವುಗಳ ಹಣೆ ಬರ 100 ವರ್ಷ ಬೇಕು ಸರ್ ನಮ್ಮ ದೇಶದಲ್ಲಿ.
ಒಂದು ನದಿ ಇಶ್ಯೂ ಬಗೆಹರಿಯೋಕ್ಕೆ 120 ವರ್ಷ 100 ವರ್ಷಗಳು ಬೇಕು. ನಮ್ಮ ತಲೆಮಾರು ನೋಡಲ್ಲ. ಹಾಗಾಗಿ ಇಲ್ಲಿ ಏನೋ ಒಂದು ಬರ್ತಾ ಇದೆ, ಒಂದು ಆಗಿಬಿಡ್ಲಿ, ತಮಿಳ್ನಾಡವ್ರು ಏನೋ ಕಿರಿಕಿರಿ ಮಾಡ್ತಾರಾ, ಒಂದಷ್ಟು ನೀರು ತೊಗೊಂಬಿಡಿ ನೀವು ಅಂತ ಹೇಳಿ ಜಾಣತನದಿಂದ ಈ ಯೋಜನೆ ಜಾರಿ ಮಾಡ್ಕೊಳ್ಬೇಕಾ? ಇಲ್ಲ ರೀ 6 ತಿಂಗಳ ಟ್ರಿಬ್ಯುನಲ್ ಮಾಡಿಬಿಡಿ, ಅವ್ರ ತೀರ್ಮಾನ ಬಂದುಬಿಡಲಿ, ನಾವು ತಮಿಳ್ನಾಡಿಗೆ ಇಷ್ಟೇ ಕೊಡೋದು, ಬೇಸನಲ್ಲೇ ಬರ್ತಿಲ್ಲ, ಇದು ಓಕೆನಾ? ಒಂದು ಅರ್ಜಿ ಹಾಕ್ತಾರೆ ಸರ್, ಒಂದೇ ಒಂದು ಅರ್ಜಿ ಮುಗೀತಲ್ಲ. ಸುಪ್ರೀಂ ಕೋರ್ಟ್ ಒಂದು ಅರ್ಜಿ ಹಾಕೊಂಡ್ಬಿಟ್ರೆ ಎಲ್ಲ ಸ್ಟ್ಯಾಂಡ್ ಸ್ಟಿಲ್, ಇದು ಓಕೆನಾ ಅಂತ ನಾನು ಕೇಳೋದು. ಸತ್ಯ ಅದು. ಇದು ಪ್ರಾಜೆಕ್ಟು ಏನು ಇಲ್ಲದೆ ಇರೋದಕ್ಕಿಂತ ಏನಾದ್ರು ಸ್ವಲ್ಪ ಬರಲಿ ಅಂತ. ನಮ್ಮ ಕೋಲಾರ ತುಮಕೂರು ಚೆನ್ನಾಗಿರ್ಲಿ ಬಿಡಿ ಸರ್, ಅವೆಲ್ಲ ದುರ್ಗ ಪ್ರಾಜೆಕ್ಟ್ ಆಗಬೇಕು ಅನ್ನುವಂಥ ಮಾತು ಇವತ್ತಿಂದಲ್ಲ, 100 ವರ್ಷದಿಂದ ಮಾತು ನಡೆದಿದೆ. ಪ್ರೋಸು ಕಾನ್ಸು ಇದ್ದೇ ಇದೆ ಎಲ್ಲ ನಡೆದು, ಯಾಕಂದ್ರೆ ನಾರ್ತು ಸೌತ್ ಕೂಡಿಸ್ಬೇಕು, ನಾರ್ದಲ್ಲಿ ಫ್ಲಡ್ ಸಿಚುವೇಶನ್ನು ಅವೆಲ್ಲ ನೋಡಿದಾಗ ಇದು ಜೋಡಿದ್ರೆ ಎಲ್ಲಿ ಬರಗಾಲಿದೆ ಅಲ್ಲಿ ಉಪಯೋಗ ಆಗುತ್ತೆ ಅನ್ನುವಂಥ ಮಾತು ಕೇಳ್ತಾ ಇದ್ದೀವಿ. ಆದರೆ ಇಲ್ಲಿ ಸಣ್ಣ ಪ್ರಾಜೆಕ್ಟ್ಗಳೇ ಕ್ಲಿಯರೆನ್ಸ್ ಆಗೋದು, ಪೊಲಿಟಿಕಲ್ ರೀಸನ್ ಆ್ಯಂಡ್ ಎಂಜಿನಿಯರಿಂಗ್ ವರ್ಕ್ ಅಲ್ಲಿ ಫಾರೆಸ್ಟ್ ವೈಲ್ಡ್ ಲೈಫ್ ಎಕೋಸಿಸ್ಟಮ್ ಲಾಭ ಏನಿದೆ, ಎಲ್ಲ ತೋಲ್ ನೀರು ಇರ್ತದೆ, ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್. ಸರ್ ಅದಕ್ಕೊಂದು ಆಂಗಲ್ ಇದೆ ಸರ್. ಅದು ನಿಮ್ಗೆ ವೈಲ್ಡ್ ಲೈಫ್ ಅಂತ ಬಂದಾಗ ನೀರಿಲ್ದಿದ್ದಾಗ ಕಾಡು ಪ್ರಾಣಿಗಳು ಬೇರೆ ಕಡೆ ವಲಸೆ ಹೋಗ್ಬಿಡ್ತವೆ. ಈ ತರ ಬಂದಾಗ ಅಂತರ್ಜಲ ಮಟ್ಟ ಹೆಚ್ಚಾಗುತ್ತೆ, ಮಳೆ ಪ್ರಮಾಣ ಹೆಚ್ಚಾಗುತ್ತೆ, ಪ್ರಾಣಿ ಸಂಕುಲಕ್ಕೂ ಲಾಭ ಆಗುತ್ತೆ ಅಂತ ಒಂದು ವಾದ ಇದೆ. ಅಲ್ಲ, ಅದು ಅಡ್ವಾಂಟೇಜ್. ಡಿಸ್ಅಡ್ವಾಂಟೇಜ್ ಏನೇನು? ಅರಣ್ಯ ನಾಶ, ಕಡಿತಾರೆ, ಕಾಲುವೆ ಮಾಡ್ತಾರೆ. ಅಲ್ಲಿಂದ ಪೊಲಿಟಿಕಲ್ ಇದು ಬರುತ್ತೆ, ಸ್ಟೇಟ್. ನಮ್ಮಲ್ಲಿ ಅಣ್ಣ ತಮ್ಮನೇ ತಮಗೆ ನೀರು ಬಿಡಲ್ಲ. ಕರೆಕ್ಟ್. ಅವರ ಸೈಕಾಲಜಿ ಮ್ಯಾಗಿದ್ದಾವ ತಳಗೆ ನಾವು ನೀರು ಬಿಡಲ್ಲ. ರಾಜ್ಯ ಮ್ಯಾಗ ದಾರಿನೂ ಬಿಡಲ್ಲ ಜಮೀನಿಗೆ. ಇವತ್ತು ಫಾರ್ ಎಕ್ಸಾಂಪಲ್ ನೀವು ಬರೀ UKP ತಗೊಂಡ್ರೆ ಪಾವಗಡವರೆಗೂ ನೀರು ಬರಬೇಕು. ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಹೇಳ್ತಾ ಇದ್ದೀವಿ. ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ದಲ್ಲಿ ಕಮಾಂಡ್ ಇದು ಏರಿಯಾ ಬರುತ್ತಲ್ಲ, ಪಾವಗಡಕ್ಕೂ ನೀರು ಬರ್ಬೇಕಾಗ. ಬಟ್ ಇನ್ನೂವರೆಗೂ ಟೇಲೆಂಡ್ ಲೆಕ್ಕಾಚಾರ ಅದು. ಟೇಲೆಂಟ್ ಅಲ್ಲ, ಅಲ್ಲಿವರೆಗೂ ಇನ್ನೂ ಇದನ್ನೇ ಮಾಡ್ತಾ ಇಲ್ಲ. ಕರೆಕ್ಟ್. ಫಾರ್ ಎಕ್ಸಾಂಪಲ್ 524.5 ಕೊಟ್ಟಿದ್ದಾರೆ. 524 ರಿಹ್ಯಾಬಿಲಿಟೇಷನ್ನೇ ಮಾಡೋಕ್ಕಾಗ್ತಾ ಇಲ್ಲ. ಇನ್ನೂವರೆಗೂ ಗ್ಯಾಜೆಟ್ ಆಗಿಲ್ಲ. ಟುಡೇ ಇಸ್ ಆಲ್ರೆಡಿ 13 years ಆಯಿತು. ಕರೆಕ್ಟ್. ಅಂದರೆ 7 years ಎಕ್ಸ್ಟ್ರಾ 7 years ಲೆಕ್ಕ ಹಾಕಿ. ಸೊ ಅದನ್ನು ಇನ್ನೂ ಕ್ಲಿಯರ್ ಮಾಡಿಲ್ಲ. ನಾವು ಯಾಕೆ ಖರ್ಚು ಮಾಡಿಲ್ಲ ಏನಂದರೆ ಗ್ಯಾಜೆಟೇ ಆಗಿಲ್ಲ, ಗ್ಯಾಜೆಟೇ ಮಾಡಿಸ್ಕೊಡ್ತಾ ಇಲ್ಲ. ಅಲ್ಲಿ ಮೇಕದಾಟು ನೋಡ್ಕೊಡಿ, ಮಾದಾಯಿ ನೋಡ್ಕೊಡಿ, ಮತ್ತಷ್ಟು ಮಾತಾಡ್ತೀನಿ. ಪೊಲಿಟಿಕಲ್ ಇದು ಎಕ್ಸೆಲ್ PU ಕಾಲೇಜು, ಅಖಾಡ, ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತೀನಿ ಒಂದು ಬ್ರೇಕ್ ಆದಮೇಲೆ. ಇನ್ನು ಆಂಜನೇಯ ರೆಡ್ಡಿ ಅವರೇ, ಇಲ್ಲಿ ಪಾಯಿಂಟ್ ಏನಂತ ಹೇಳಿದ್ರೆ, ಈ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಈಗ ಬಯೋಡೈವರ್ಸಿಟಿ ಅಂತಾರೆ, ಇನ್ನೊಂದು ಕಡೆ ಚೆಕ್ ಮಾಡ್ಕೊಂಡಾಗ ವೈಲ್ಡ್ ಲೈಫ್ ಅಂತ ಮಾತಾಡ್ತಾರೆ, ಆನಂತರದಲ್ಲಿ ಪ್ರಾದೇಶಿಕವಾಗಿ ಚೆಕ್ ಮಾಡಿದ್ರೆ ಅರಣ್ಯದ ವಿಚಾರದಲ್ಲಿ ಸಮತೋಲನ ಇರಲ್ಲ ಅಂತ ಇದೆಲ್ಲ ಮಾತಾಡ್ತಾರೆ, ಎಕಾಲಜಿ ಬಗ್ಗೆ ಎಲ್ಲ ಇಲ್ಲಿ ಮಾತಾಡ್ತಾರೆ. ನನ್ನ ಪಾಯಿಂಟು, ಸೊ ಅನೇಕ ಬಾರಿ ಇಲ್ಲಿ ಸಮುದ್ರಕ್ಕೆ ನೀರು ಹೋಗೋದು ತಪ್ಪು ಅಂತ ಯಾರು ಹೇಳುವಂತಿಲ್ಲ. ಸಮುದ್ರಕ್ಕೆ ನೀರು ಹೋಗ್ಬಿಟ್ರೆ ತಪ್ಪಾಗ್ಬಿಡುತ್ತೆ, ಅದು ವೇಸ್ಟ್ ಆಗಿಬಿಡುತ್ತೆ, ಅದು ಬಳಸ್ಕೊ ಅಂದರೆ ಅದರೆಲ್ಲ ಒಂದಷ್ಟು ಪ್ರಮಾಣವನ್ನು ಈಗ ನೋಡಿ ಸರ್, ಈಗ ನಮ್ಮ ರಾಜ್ಯದಲ್ಲೇ ಎಷ್ಟೋ ಕಡೆ ಮಳೆ ಆಗಲಿಲ್ಲ ಈ ಸಲ. ಎಲ್ಲೋ ದೂರದ ಮಹಾರಾಷ್ಟ್ರದಲ್ಲಿ ಮಳೆ ಆಗುತ್ತೆ, ನಮ್ಮದಿಲ್ಲೋ ಒಂದು ಡ್ಯಾಮ್ ತುಂಬುತ್ತೆ, ಇನ್ನೆಲ್ಲೋ ಡ್ಯಾಮ್ಗಳು ಬರ್ತವೆ ಅಂದಾಗ ಅದರಿಂದ ನಾವು ಕೆರೆಗಳು ತುಂಬಿಸ್ಕೊಂಡಾಗ ಅಂತರ್ಜಲ ಜಾಸ್ತಿ ಆಗುತ್ತೆ, ಕೆರೆಗಳಲ್ಲಿ ನೀರಿರುತ್ತೆ, ಆರಾಮ ವ್ಯವಸಾಯ, ನಮ್ಮಲ್ಲಿ ಮಳೆ ಆಗದಿದ್ದರೂ ವ್ಯವಸಾಯ ಮಾಡಲಿಕ್ಕೆ ತೊಂದರೆ ಆಗಲ್ಲ. ಮಹಾರಾಷ್ಟ್ರದಲ್ಲಿ ಮಳೆ ಬಂದರೆ ನಾವು ಖುಷಿ ಪಡಬೇಕು, ನಮ್ಮಲ್ಲಿ ಎಕ್ಸ್ಪೆಕ್ಟ್ ಮಳೆ ಬರ್ದಿದ್ರು ಅಥವಾ ಅಟ್ಲೀಸ್ಟ್ ಅಣೆಕಟ್ಟೆ ತುಂಬುತ್ತಪ್ಪ ಅಂತೇಳಿ. ಸೊ ಹೀಗಿದ್ದಾಗ ಇಡೀ ಒಂದು ಯೋಜನೆ ನಾವು ಪಾಸ್ಟ್ ಬಿಟ್ಬಿಡೋಣ ಸರ್, ಪಾಸ್ಟ್ ಬಿಟ್ಬಿಡೋಣ. ಟ್ರಿಬ್ಯುನಲ್ಲು ತಮಿಳ್ನಾಡು ಕೊಡಬೇಕಾ ಬೇಡವಾ, ಮಹಾರಾಷ್ಟ್ರ ಏನು ಮಾಡಿಬಿಡ್ತಾರೆ, ಆಂಧ್ರ ಏನು ಮಾಡ್ತಾರೆ, ಒಂದು ಓಕೆ ಇದು ಬಿಟ್ಬಿಡಿ ಸರ್. ಹೊಸ ಹೆಜ್ಜೆ ಅಂತ ಇಟ್ಟರೆ ಈ ಹೆಜ್ಜೆ ಓಕೆ ಇದೆಯಾ ಇದು? ಸರ್ ಖಂಡಿತ ಇದು ಒಂದು ದಿಟ್ಟವಾದಂಥ ಹೆಜ್ಜೆ. ಆಮೇಲೆ ಅದ್ರ ಜೊತೆಗೆ ನಾನು ಹೇಳ್ತೀನಿ, ಇದೊಂದು ವೈಜ್ಞಾನಿಕವಾಗಿ ಒಂದು ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಏಜೆನ್ಸಿ ಅಂತ ಒಂದು ಕೇಂದ್ರ ಸರ್ಕಾರದ ಸಂಶೋಧನಾ ಸಂಸ್ಥೆ ದೀರ್ಘವಾಗಿ ಒಂದು ಅಧ್ಯಯನ ಮಾಡಿ ಫೀಸಿಬಿಲಿಟಿ ರಿಪೋರ್ಟ್ ಮಾಡಿ ಕೊಟ್ಟಿರ್ತಕ್ಕಂಥ ಯೋಜನೆಗಳು ಇವು. ಯಾವುದೋ ಕಾಂಟ್ರಾಕ್ಟರ್ ತಂದಿರೋ ಯೋಜನೆಗಳಲ್ಲ ಇವು. ಹಾಗಾಗಿನೇ ಆಂಧ್ರ ಪ್ರದೇಶ ಯಶಸ್ವಿಯಾಗಿ 5 ಯೋಜನೆಗಳನ್ನು ಮಾಡಿ ಅಡಿಷನಲ್ ಆಗಿ ಇನ್ನೊಂದು ಹಂದ್ರಿ ನೀವಾ ಸುಜಲ ಸ್ರವಂತಿಯನ್ನ ಮಾಡ್ಕೊಂಡಿದೆ. ಈಗ ಈ ಯೋಜನೆಯಲ್ಲಿ ತಾವು ಏನು ಈಗ ಎಕ್ಸ್ಪ್ರೆಸ್ ಮಾಡ್ತಿದ್ದೀರಿ, ಎನ್ವಿರಾನ್ಮೆಂಟ್, 3 ತಿಂಗಳ ವರದಿ ಕೊಡಿ ಅಂತ ಕೇಳಿದ್ದಾರೆ ಸರ್. ಈ 3 ತಿಂಗಳ ವರದಿ ಕೊಟ್ಬಿಡಿ, ಫಾರೆಸ್ಟ್ ಇದೆಲ್ಲ ಇದೆಯಲ್ಲ, ನನ್ನ ಪ್ರಕಾರ ನಮಗಿರುವಂತ ಅಲ್ಪ ತಿಳುವಳಿಕೆಯಲ್ಲಿ ಇದು ಯಾವುದೂ ಇದರಲ್ಲಿ ಅಪ್ಲೈ ಆಗೋದಿಲ್ಲ. ಕಾರಣ ಏನಂದ್ರೆ ಈಗಾಗಲೇ ಇನ್ಫ್ರಾಸ್ಟ್ರಕ್ಚರ್ನ ಆಂಧ್ರ ಪ್ರದೇಶ ಸರ್ಕಾರ ಯಶಸ್ವಿಯಾಗಿ ಕೃಷ್ಣಾಯಿಂದ ಹಿಡಿದು ನಮ್ಮ ಜಿಲ್ಲೆ, ನಮ್ಮ ಕರ್ನಾಟಕದ ಗಡಿಯವರೆಗೆ ಇನ್ಫ್ರಾಸ್ಟ್ರಕ್ಚರ್ನ ಆಲ್ರೆಡಿ ಮಾಡಿಟ್ಟಿದೆ.
ಈಗ ನಾವು ನಮಗೆ ಇರತಕ್ಕಂಥ ಏನು 173 TMC ನೀರಿನ ಅಲೋಕೇಶನ್ ಇದೆ ಬಿ ಸ್ಕೀಮಲ್ಲಿ, ಅದನ್ನ ಕೇಂದ್ರ ಸರ್ಕಾರದ ಜೊತೆ ಇದು ಗೆಜೆಟ್ ಅಲ್ಲಿ ಮಾಡಿ ನಮ್ಮ ಇದನ್ನ ಕನ್ಫರ್ಮ್ ಮಾಡಿ ಅಂತ ಹೇಳಿ ಈಗಾಗಲೇ ನಾವು ಅನೇಕ ಸಾರಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ಪತ್ರಗಳನ್ನು ಬರೆದಿದ್ದೀವಿ. ಅದನ್ನ ಕನ್ಫರ್ಮ್ ಮಾಡ್ಕೊಂಡ್ರೆ ಆ ಇನ್ಫ್ರಾಸ್ಟ್ರಕ್ಚರ್ನೇ ಆಂಧ್ರದ ಜೊತೆ, ಆಂಧ್ರ ತೆಲಂಗಾಣ ಈಗ ನಮ್ಮ ಕರ್ನಾಟಕ ಒಂದು ಸಮನ್ವಯತೆ ಇರೋದರಿಂದ ನಾವು ಅದನ್ನ ಯಶಸ್ವಿಯಾಗಿ ಈ ಒಂದು ಸತ್ಸಂಬಂಧವನ್ನು ಬಳಸ್ಕೊಂಡ್ರೆ ಆ ಇರತಕ್ಕಂತ ಇನ್ಫ್ರಾಸ್ಟ್ರಕ್ಚರ್ ಜೊತೆಗೇನೆ ನಾವು ಕೊಡು ಮತ್ತು ಕೊಳ್ಳು ಅಲ್ಲಿ ಕೃಷ್ಣಾದಲ್ಲಿ ಕೊಟ್ಟು ಇಲ್ಲಿ ವಾಪಸ್ ತಗೊಳ್ಳೋದಕ್ಕೆ ಖಂಡಿತ ಅವಕಾಶ ಇದೆ. ಬೇಕಾದ್ರೆ ಇನ್ನೊಂದು ಸ್ವಲ್ಪ ಇನ್ಫ್ರಾಸ್ಟ್ರಕ್ಚರ್ನ ಎಕ್ಸ್ಟ್ರಾ ಮಾಡ್ಕೋಬಹುದು ಮತ್ತು ಅದೇ ಇನ್ಫ್ರಾಸ್ಟ್ರಕ್ಚರ್ಗೆ ಒಂದಿಷ್ಟು ಹಣವನ್ನ ನಾವು ಅವರಿಗೆ ಕೊಡಬಹುದು. ಸೊ ಹಾಗೆ ಮಾಡೋದ್ರಿಂದ ಅತ್ಯಂತ ಶೀಘ್ರವಾಗಿ ಹೌದು, ಈ ಪೆನ್ನಾರ್ ಬೇಸಿನ್ ಅಂತ ಏನಿದೆ ಅಂದ್ರೆ ಈ ಕರ್ನಾಟಕದಲ್ಲಿ ಅತ್ಯಂತ ನಿರ್ಲಕ್ಷಿತ ಮತ್ತು ಯಾರಿಗೂ ನೆನಪೇ ಇಲ್ಲದೆ ಇರತಕ್ಕಂಥ ಬೇಸಿನ್ ಯಾವ್ದಾದ್ರು ಇದ್ರೆ ಅದು ಪೆನ್ನಾರ್ ಬೇಸಿನ್. ಅದು ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ, ಪಾರ್ಟ್ ಆಫ್ ತುಮಕೂರು, ಈ ಜಿಲ್ಲೆಗಳು. ಸೊ ಇವರಿಗೆ ಸ್ವತಂತ್ರ ಪೂರ್ವದಲ್ಲಾಗ್ಲಿ ಅಥವಾ ಸ್ವತಂತ್ರ ನಂತರದಲ್ಲಾಗ್ಲಿ ಯಾವ ನೀರಾವರಿ ಯೋಜನೆಯ ಚಿಂತನೆಯೂ ಬರಲಿಲ್ಲ. ಈಗ ಈ NWDA ಯಲ್ಲಿ ಅದಕ್ಕೆ ಕೃಷ್ಣಾ ಮತ್ತು ಪೆನ್ನಾರ್ ಲಿಂಕ್ ಅಂತ ಏನು ಫಿಸಿಬಿಲಿಟಿ ರಿಪೋರ್ಟ್ ಕೊಟ್ಟಿದ್ದಾರೆ, ಇದೊಂದು ಆಶಾಭಾವನೆ. ಅದನ್ನ ಮಾಡೋದ್ರಿಂದ ಒಂದು ನಿಮಿಷ ಇದನ್ನ ಮಾಡಿ ನಮ್ಮ ಜಿಲ್ಲೆಗಳಿಗೆ ನೀರು ಕೊಡೋದ್ರಿಂದ ಇನ್ನೊಂದು ಬೆನಿಫಿಟ್ ಇದೆ ಕರ್ನಾಟಕಕ್ಕೆ. ನಮ್ಮ ಜಿಲ್ಲೆಗಳಿಗೆ ನೀರಾವರಿ ಕೊಟ್ರೇನೆ ಬೆಂಗಳೂರಿಗೆ ಆಹಾರ ಸಿಗೋದು ಇನ್ನೊಂದು 10 ವರ್ಷ ಆದ್ಮೇಲೆ. ಇಲ್ಲ ಅಂದ್ರೆ ಬೆಂಗಳೂರು ಜನ ಮಣ್ಣು ತಿನ್ಬೇಕಾಯ್ತದೆ. ಇದನ್ನ ಬರೆದಿಟ್ಕೋಬೇಕು. ಕುರುಬೂರು ಶಾಂತಕುಮಾರ್ ಸರ್, ಈಗ ಪೆನ್ನಾರ್ ಬೇಸಿನ್, ಪೆನ್ನಾರ್ ಪಾತ್ರ, ನದಿ ಪಾತ್ರ ಇದೆಲ್ಲ ನಾವು ಕರಿತೀವಲ್ವ ಸರ್? ಈ ಪೆನ್ನಾರ್ ಬೇಸಿನ್ ಸತತವಾಗಿ ಶೋಷಣೆಗೆ ಒಳಗಾಗಿದೆ. ನಮ್ಗೆ ಏನಾಗ್ಬಿಡುತ್ತೆ, ಯಾವಾಗಲೂ ಹೋರಾಟ ಅಂದರೆ ದಕ್ಷಿಣದಲ್ಲಿ ಕಾವೇರಿ ಹೋರಾಟ, ಅದು ಬಿಟ್ಬಿಟ್ರೆ ಉತ್ತರದಲ್ಲಿ ಆ ಮಹದಾಯಿ, ಆ ಒಂದೆರಡು ಕಾಲುವೆ, ಇದನ್ನು ಮಾತ್ರ ಹೋರಾಟಗಳಾಗಿ ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ ಸರ್. ಯಾಕೆ ಈ ತುಮಕೂರನ್ನು, ದುರ್ಗವನ್ನು, ಕೋಲಾರವನ್ನು ಇಷ್ಟಿಟ್ಟಿದ್ದು? ಇಲ್ಲಿ ಆಂಜನೇಯ ರೆಡ್ಡಿ ಅವರು ಹೇಳ್ತಿದ್ದಾರೆ, ಕೋಲಾರ ಅಂದರೆ ನೋಡಿ ಸರ್, ಆ ಜನಕ್ಕೆ ಏನಾದರೂ ಆ ದಿನದಲ್ಲಿ ಒಂದೇ ಒಂದು ಕೊಡ, ಒಂದು ಬಿಂದಿಗೆ ನೀರು ಸಿಗುತ್ತೆ ಅಂದರೆ ಎಷ್ಟು kg ತರಕಾರಿ ಬೆಳಿಬೋದು ನಾನು ಈ ಒಂದು ಬಿಂದಿಗೆ ನೀರಲ್ಲಿ ಅಂತ ಅವ್ನು ಯೋಚನೆ ಮಾಡ್ತಾನೆ ರೈತ. ಎಷ್ಟು kg ಬೆಳೆಯಬಹುದು ಅಂದರೆ ಸಣ್ಣ ಪುಟ್ಟ ಅನೇಕ ಬಾರಿ ಕೆಟ್ಟೋಗಿರ್ತಕ್ಕಂಥ ನೀರು, ಬಳಸಿದ ನೀರನ್ನೇ ಬಳಸಿಕೊಂಡು ಅದರಲ್ಲೆಲ್ಲೆಲ್ಲೋ ಕಾಲುವೆ ಮಾಡಿ ಅಲ್ಲೊಂದಷ್ಟು ತರಕಾರಿ ಬೆಳೆದು ಬೆಂಗಳೂರು ಸಪ್ಲೈ ಮಾಡ್ತಾನೆ ಸರ್ ಆ ವ್ಯಕ್ತಿ. ಸೊ ಇಂಥ ಜನಗಳಿಗೆ ಹೋರಾಟಗಳು ಸೇರಿಸಿ ಮಾತಾಡ್ತಾ ಇದ್ದೀನಿ. ಅವ್ರೇನೋ ಅವ್ರ ಪಾಡಿಗೆ ಅವ್ರು ಮಾಡ್ಕೊಳ್ತಾ ಇದ್ದಾರೋ, ಅವ್ರಿಗೂ ನಮ್ಮ ರಾಜ್ಯಕ್ಕೂ ಸಂಬಂಧ ಇಲ್ವೇನೋ ಅನ್ನೋ ರೀತಿಯಲ್ಲಿ ನಮ್ಮ ಚಳುವಳಿಗಳು ಆಗಿದೆ ಸರ್. ಅಂಥ ಸಂದರ್ಭದಲ್ಲಿ ಈ ಯೋಜನೆ ಏನು ಶುರು ಮಾಡಿದಾರಲ್ಲ ಇವಾಗ, ಗೋದಾವರಿ, ಕೃಷ್ಣ, ಕಾವೇರಿ ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರಲ್ಲ, ಇದು ಒಳ್ಳೆ ಬೆಳವಣಿಗೆ ಅಲ್ವಾ ಸರ್? ಇದು ಈ ಯೋಜನೆ ಪರ ನಾವು ನಿಂತ್ಕೊಂಡ್ರೆ ಅಂತ ಇಲ್ಲ ಅಲ್ಲ, ನೀವು ಹೇಳ್ತಕ್ಕಂಥ ವಿಚಾರ ಈ ಭಾಗದ ಎಲ್ಲ ಜಿಲ್ಲೆಗಳಿಗೆ ನೀರಿನ ವ್ಯವಸ್ಥೆ ಆಗಬೇಕು ಅಂದರೆ, ಮತ್ತೆ ಏನು ಮಹದಾಯಿ ನದಿ ನೀರಿನ ವಿವಾದ ಇದೆ ಇದಕ್ಕೂ ಪರಿಹಾರ ಸಿಗಬೇಕು ಅಂದರೆ ಏನು ಕೇಂದ್ರ ಸರ್ಕಾರ ಮಾಡಿದ ಯೋಜನೆ, ಆ ಯೋಜನೆ ಜಾರಿ ಆದರೆ ಖಂಡಿತವಾಗ್ಲೂ ಕೂಡ ಎಲ್ಲ ಜಿಲ್ಲೆಗಳಿಗೆ ನೀರಾವರಿ ಸಿಗ್ತದೆ, ಅದರಲ್ಲೇನು ಅನುಮಾನನೇ ಇಲ್ಲ. ಎರಡನೇದಾಗಿ ನಮ್ಮ ರಾಜಾರಾವ್ ಅವರು ಹೇಳ್ದಂಗೆ ಸರ್ಕಾರ ಯಾವುದೇ ಯೋಜನೆ ಬಂದರೂ ಕೂಡ ಸಡನ್ ಆಗಿ ರಿಯಾಕ್ಟ್ ಮಾಡಬಾರ್ದು. ನಾವು ಒಪ್ಪಿದ್ದೀವಿ, ನಾವು ಮಾಡ್ತೀವಿ ಅಂತ ರಿಯಾಕ್ಟ್ ಮಾಡೋದಕ್ಕೂ ಬದಲಾಗಿ ನಮ್ಮ ಮುಖ್ಯಮಂತ್ರಿಗಳು ಎಕ್ಸ್ಪರ್ಟ್ಗಳನ್ನ, ಕರ್ನಾಟಕದಲ್ಲಿ ಹಲವಾರು ಜನ ನೀರಾವರಿ ತಜ್ಞರಿದ್ದಾರೆ, ಅವ್ರನ್ನೆಲ್ಲ ಕರೆದು ಚರ್ಚೆಯನ್ನು ಮಾಡಿ ನೀರು ನಮಗೆ ಎಷ್ಟು ಬರ್ತದೆ, ಯಾವ ಮಟ್ಟದಲ್ಲಿ ಬರ್ತದೆ, ಎಷ್ಟು ನೀರಿನ ಸಂಗ್ರಹ ಆಗ್ತದೆ, ಇವೆಲ್ಲವನ್ನ ಚರ್ಚೆ ಮಾಡ್ಕೊಂಡು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರದ ಅಭಿಪ್ರಾಯವನ್ನು ಕೊಡ್ತಕ್ಕಂಥದ್ದು ಸೂಕ್ತ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಮುಖ್ಯಮಂತ್ರಿಗಳು ಈಗಲೂ ಕೂಡ ಈ ವಿಚಾರದ ಬಗ್ಗೆ ಒಂದು ಎಕ್ಸ್ಪರ್ಟ್ ಕಮಿಟಿಯನ್ನ, ಸಭೆಯನ್ನು ಕರೆದು ಚರ್ಚೆಯನ್ನು ಮಾಡಿ ಈ ನೀರಿನಿಂದ ಗೋದಾವರಿ, ಕೃಷ್ಣ, ಕಾವೇರಿ ಎಲ್ಲ ನದಿಗಳಲ್ಲಿ ಬರ್ತಕ್ಕಂಥ ನೀರಿನ ಪ್ರಮಾಣ ಎಷ್ಟು ಬಳಕೆ ಮಾಡ್ಬೋದು ಅನ್ನತಕ್ಕಂಥ ವಿಚಾರವನ್ನ ತಿಳ್ಕೊಂಡು ಈ ಒಂದು ಅಭಿಪ್ರಾಯವನ್ನ ಕೊಡಿ ಅಂತಕ್ಕಂಥದ್ದು ನಿಮ್ಮ ವಾಹಿನಿ ಮೂಲಕ ಮುಖ್ಯಮಂತ್ರಿಗಳಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ರಾಜಾರಾವ್ ಸರ್, ಈಗ ಈ ವರದಿ ಕೊಡಿ ಅಂತ ಕೇಳಿದ್ದಾರೆ 3 ತಿಂಗಳಲ್ಲಿ ವರದಿ. ಸರ್ ನಿಮಗೆ ಕೇಳ್ತಾ ಇದ್ದೀನಿ, ಸದ್ಬಳಕೆಯ ಸಂಬಂಧವಾಗಿ ತೀರ್ಮಾನ ಮಾಡಲಾಗುತ್ತೆ ಅಂತ ಹೇಳ್ತಾ ಇದ್ದಾರಲ್ಲ, ನಿಮ್ಮ ಪ್ರಕಾರ ಇದರ ಅಬ್ಸರ್ವೇಷನ್ಸ್ ಏನೇನು ನಿಮ್ಮ ಆಂಗಲ್ ಅಲ್ಲಿ ಅಂತ? ಸರ್ ನಿಮಗೆ ಪ್ರಶ್ನೆ ರಾಜಾರಾವ್ ಅವರೇ ಕೇಳಿಸ್ತಾ ಇಲ್ಲ? ಕೇಳಿಸಿದ್ಯಾ ಈಗ? ಹಾಂ ನೋಡಿ, ದಯವಿಟ್ಟು ಅಲ್ಲಿ ಯಾರು ಇನ್ವೈಟೀಸ್ ಎಲ್ಲರೂ ಇದ್ದಾರೆ, ಅವರಲ್ಲಿ ಒಂದು ವಿನಂತಿ, ದಯವಿಟ್ಟು ಈ ವಿಷಯ ಕೇಳಿಪ್ಪ. ಇಲ್ಲಿ ನೋಡಿ,
ಯಾವುದೇ ಒಂದು ಟ್ರಿಬ್ಯುನಲ್ಲು ಅಥವಾ ಒಂದು ನದಿ ನೀರು ಹಂಚಬೇಕಾದ್ರೆ ನದಿ ಎಲ್ಲ ಮೂಲಗಳಿಂದ ಬರೋ ನೀರು ಗಣನೆಗೆ ತಗೊಳ್ಬೇಕು. ಸರ್ಫೇಸ್ ವಾಟರ್, ಗ್ರೌಂಡ್ ವಾಟರ್ ಅಂಡ್ ವಾಟರ್ ಫ್ರಮ್ ಸ್ನೋ ಮೆಲ್ಟಿಂಗ್. ಕರ್ನಾಟಕ ಈ 5 ನದಿಗಳು ಏನಿದೆ, ಮಹಾನದಿ, ಗೋದಾವರಿ, ಕೃಷ್ಣ, ಇಲ್ಲಿ ಸ್ನೋ ಮೆಲ್ಟಿಂಗ್ ಇಲ್ಲ, ಆದರೆ ಗ್ರೌಂಡ್ ವಾಟರ್ ಇದೆ. ಕಾವೇರಿಯಲ್ಲಿ ಗೊತ್ತಾಗಿದೆ ಅಲ್ಲಿ ಗ್ರೌಂಡ್ ವಾಟರ್ ಇದೆ ಅಂತ. ಮೊದಲು ನಾವು ನಮ್ಮ ಸರ್ಕಾರ, ಕೇಂದ್ರ ಸರ್ಕಾರನ ಕೇಳಿ ಇಲ್ಲಿ ಏನು ಈ 5-6 ಡೆಲ್ಟಾಗಳಿವೆ, ಮೇಲಿಂದ ಮಹಾನದಿ, ಗೋದಾವರಿ, ಕೃಷ್ಣ, ಪೆನ್ನಾರ್, ಕಾವೇರಿ ಡೆಲ್ಟಾ ಒಳಗೆ ಎಷ್ಟು ಗ್ರೌಂಡ್ ವಾಟರ್ ಇದೆ, ಸೇಫಾಗಿ ಎಷ್ಟು ಎಕ್ಸ್ಟ್ರಾಕ್ಟ್ ಮಾಡ್ಬೋದು, ಈಗಿರೋ ಎಲ್ಲ ಪರಿಸರ ಅಂಶಗಳನ್ನೆಲ್ಲ ತಗೊಂಡು ಒಂದು ಎಕ್ಸ್ಪರ್ಟ್ ಕಮಿಟಿ ಹಾಕಿ ಮೊದಲು ಎಷ್ಟು ಗ್ರೌಂಡ್ ವಾಟರ್ ಯಾವ್ಯಾವ ಡೆಲ್ಟಾಲ್ ಇದೆ ಅಂತ ತಗೊಂಡು ಸರ್ಫೇಸ್ ವಾಟರ್ ಜೊತೆಗೆ ಅದನ್ನು ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಒಂದು ಟ್ರಿಬ್ಯುನಲ್ ಮಾಡಿ ನೀರು ಹಂಚಬೇಕು. ಇದು ಮಾಡಿದರೆ ಸೈಂಟಿಫಿಕ್ ಆಗಿರುತ್ತೆ. ಯಾವ ರಾಜ್ಯಗಳು ತಕರಾರಿಲ್ಲ, ಇಲ್ಲದೆ ಹೋದ್ರೆ ತಕರಾರಾಗಿ ಕೋರ್ಟಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ. ಇದು ಮೊದಲು ಮಾಡಬೇಕಾಗಿತ್ತು. ಕಾವೇರಿ ಆದ ತಕ್ಷಣ ನಮ್ಮ ಅಡ್ವೊಕೇಟ್ಗಳು ಇದನ್ನ ಕೇಳಿ ಮಾಡಿಸಿದ್ದೆ ಇಷ್ಟೊತ್ತಿಗೆ ನಮಗೆ ಅಟ್ಲೀಸ್ಟ್ ಜವಾಬ್ ಸಿಕ್ಕಿರೋದು. ಇನ್ನಾದರೂ ನಾವು ಮಾಡಬೇಕು. ಯಾಕೆಂದರೆ ಇದು ಯೂಟಿಲೈಸಬಲ್ ವಾಟರ್ ಎಷ್ಟು, ಇದು ದೇಶಕ್ಕೆ ಹಾನಿ ಆಗುತ್ತೆ. ಹಾಗಾಗಿ ಆ ನೀರು ತೆಗೆಯಲೇಬೇಕು, ಅದು ನಮಗೆ ಬೇಕು, ಅದನ್ನು ಮಾಡಿ ಅಂತ ಮೊದಲು ನಾವು ಕೇಳಬೇಕು ಕೇಂದ್ರ ಸರ್ಕಾರನ, ಒಂದು ಎಕ್ಸ್ಪರ್ಟ್ ಕಮಿಟಿ ಹಾಕಿ ಅಂತ. ಆಮೇಲೆ ಎರಡನೇ ವಿಷಯ, ಇಲ್ಲಿ ಏನಾಗಿದೆ, ತಮಿಳುನಾಡು ಅವರು ನಮ್ಮ ಕರ್ನಾಟಕದ ಮೇಲೆ ಗೂಬೆ ಕುಡಿಸ್ತಾ ಇದ್ದಾರೆ. ನಾವು ಬರೀ ಎಕ್ಸಸ್ ವಾಟರ್ ಬಿಡ್ತೀವಿ ಅಂತ. ಆ ಎಕ್ಸಸ್ ವಾಟರ್ನೇ ತಗೊಂಡು ಹೋಗೋದಕ್ಕೆ ಅವ್ರು ಈಗಾಗಲೇ ಕಟ್ಟಲೆ, ಗುಂಡಾರ್, ಫ್ಲಡ್ ಕೆನಾಲ್ ಅಂತಲೇ ಮಾಡಿದ್ದಾರೆ. ಸುಮಾರು 7,677 ಕೋಟಿ ಖರ್ಚು ಮಾಡಿ ಅದು 2019 ಒಂದು ಪ್ರಾಜೆಕ್ಟ್ ಮಾಡಿದ್ದಾರೆ. ಅವ್ರದ್ದು ಏನು ಅವ್ರದ್ದು ಚಿಂತೆ ಅಂದರೆ, ಈ ಗೋದಾವರಿ ಕೆನಾಲಿಂದ ಬರೋ ನೀರು ಬರೋವರೆಗೂ ನಮ್ಮ ಕಾವೇರಿ ನೀರಿನೆಲ್ಲ ಎತ್ಕೊಂಡು ಹೋಗಬೇಕು ಅಂತ. ಅದು ಬಂದ ಮೇಲೆ ಅದು ಇದು ಎರಡೂ ಸೇರಿ ಎತ್ಕೊಂಡು ಹೋಗಬೇಕು ಅಂತ ಅವ್ರದ್ದು ದುರಾಲೋಚನೆ. ಇದನ್ನು ನಮ್ಮ ಸರ್ಕಾರಕ್ಕೆ ಬರೆದು ಬೇಜಾರಾಗಿದೆ. ಅವರು ಮೊದಲು ಈ ಕಟ್ಟಡ ಇದು ಏನಿದೆ ಗುಂಡಾಲ್ ಕೆನಾಲ್ ಅದನ್ನು ನಿಲ್ಲಿಸಿ ಅಂತ ಹೇಳಬೇಕು. ನಮ್ಗೆ ಹೆಂಗೆ ಗೋವಾದವರು ನಾವು ನಮ್ಮ ಕುಡಿಯೋ ನೀರಿಗೆ ಅಲ್ಲಿ ಬಂದು ಅಡ್ಡ ಹಾಕಿದ್ರು, ಹಾಗೆ ನಾವು ಇಲ್ಲಿ ಅವ್ರ ಜೊತೆಗೆ ಹೋಗಿ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಇದೆ, ಈಗ ತಕ್ಷಣ ಇದನ್ನು ನಿಲ್ಲಿಸಿ ಅಂತ ಹೇಳಬೇಕು. ನಿಲ್ಲಿಸಿದ್ರೇ ಅವ್ರು ನಮಗೆ ಇಲ್ಲ ಇದು ಮೇಕೆದಾಟಿಗೂ ಅಪ್ರೂವಲ್ ಕೊಡ್ತಾರೆ, ಅವ್ರಿಗೆ ಇದಕ್ಕೂ ಅನುಕೂಲ ಆಗುತ್ತೆ. ಇಲ್ಲದೆ ಹೋದರೆ ನಮಗೆ ತೊಂದರೆ ಕೊಡ್ತಾನೆ ಇರ್ತಾರೆ. ಇದನ್ನು ನಾವೆಲ್ಲರೂ ತಿಳ್ಕೋಬೇಕು. ಇದು ಈ ಕಾವೇರಿ, ಕಟ್ಟಲೆ, ಅವ್ರು ಅದಕ್ಕೆ ಏನು ಮಾಡಿದ್ದಾರೆ, ಈ ಮಹಾನದಿಯಿಂದ ಏನು ಬರ್ತಾ ಇದೆ ನೀರು, ಅದು ಮೊದಲು ಗ್ರ್ಯಾಂಡ್ ಅಣೆಕಟ್ಟಲ್ಲಿ ಸೇರಬೇಕು ಅಂತ ಅವ್ರು ಪ್ಲ್ಯಾನ್ ಮಾಡಿದ್ರು NWDL. ಅದನ್ನು ಚೇಂಜ್ ಮಾಡಿ ಈಗ ಕಟ್ಟಲೆಗೆ ತೊಗೊಂಬನ್ನಿ ಅಂತ ಕೇಳ್ತಾ ಇದ್ದಾರೆ. ಯಾಕೆಂದರೆ ಕಟ್ಟಲೆಗೆ ತಂದುಬಿಟ್ರೆ ಅಲ್ಲಿ ಏನು ಈ ಕಟ್ಟಲೆಯಿಂದ ಕಾವೇರಿ, ಕಟ್ಟಲೆ, ಗುಂಡಾರ್ ಕೆನಾಲ್ಗಿದೆ, ಅಲ್ಲಿ ನೀರು ಬಂದುಬಿಡುತ್ತೆ, ಅಲ್ಲಿ ಸಲೀಸಾಗಿ ಆಗುತ್ತೆ ಅಂತ. ಇದನ್ನು ನಾವು ತಪ್ಪಿಸಬೇಕು. ಯಾಕೆಂದರೆ ಮೂಗು ಹಿಡಿದ್ರೆ ಬಾಯಿ ತೆಗಿತಾರೆ. ಈಗ ಅವ್ರಿಗೆ ಮೂಗು ಹಿಡಿಬೇಕು, ಹಿಡಿದ್ರೆ ನಮಗೆ ಮೇಕೆದಾಟು ಬರ್ತದೆ, ಸುಲಭನೂ ಆಗ್ತದೆ. ಈ ಮೇಕೆದಾಟು ಬಗ್ಗೆ ಹೇಳಬೇಕಾದ್ರೆ ಒಂದು ಅಲ್ಲಿರೋ ನಮ್ಮ ಸ್ನೇಹಿತರಿಗೆಲ್ಲ ಏನಂದರೆ, ತಮಗೆಲ್ಲ ಗೊತ್ತಿದೆ 1924 ಅಗ್ರಿಮೆಂಟ್ ಆಯಿತು. ಅಗ್ರಿಮೆಂಟ್ ಆದ 2 ತಿಂಗಳಲ್ಲಿ ಅಗ್ರಿಮೆಂಟ್ ಆದಾದಮೇಲೆ 3 ಜುಲೈ 1924 ಅಂದಿನ ಬ್ರಿಟಿಷ್ ಸರ್ಕಾರ ನಮ್ಗೆ ಅವತ್ತೇನು ನಾವು ಒಂದು ಮೇಕೆದಾಟು ಚಿಕ್ಕದು ಮಾಡಿದ್ವಿ ಅದಕ್ಕೆ ಅಪ್ರೂವಲ್ ಕೊಟ್ಬಿಟ್ಟಿದ್ದಾರೆ. ಈಗ ಯಾರು ತಮಿಳುನಾಡು ಗೌರ್ಮೆಂಟ್ನವರು ಅದನ್ನು ಸ್ಟಾಪ್ ಮಾಡೋದಕ್ಕೆ ಇಂಥ ಒಳ್ಳೆ ಡಾಕ್ಯುಮೆಂಟ್, ಪವರ್ಫುಲ್ ಡಾಕ್ಯುಮೆಂಟ್ ನಮ್ಮ ಅಡ್ವೊಕೇಟ್ಗಳು ಯಾಕೆ ಅದನ್ನು ಸುಪ್ರೀಂ ಕೋರ್ಟ್ ಮುಂದೆ ಹಾಕ್ತಾ ಇಲ್ಲ? ಇದು ಇವತ್ತಲ್ಲ, ಇದಾಗಲೇ ಕಾವೇರಿಗೆ ಹಾಕಿದ್ದೀವಿ, ಅಲ್ಲಿ ನಂಬರು ಎಲ್ಲ ಕೊಟ್ಟಿದ್ದಾರೆ. ಕಾವೇರಿ ಟ್ರಿಬ್ಯುನಲ್ ಮೇಲೆ ಈ ಡಾಕ್ಯುಮೆಂಟ್ ಇದೆ. ಈ ಡಾಕ್ಯುಮೆಂಟ್ ತೋರಿಸಿ ಹಿಂದೆನೇ ಬ್ರಿಟಿಷ್ ಸರ್ಕಾರ ಅಪ್ರೂವಲ್ ಕೊಟ್ಟಿತ್ತು, ಅದನ್ನೇ ನಾವು ಸ್ವಲ್ಪ ದೊಡ್ಡದು ಮಾಡ್ತಾ ಇದ್ದೀವಿ, ನೀವು ಯಾರು ಈ ಕ್ವಶನ್ ಮಾಡೋದಕ್ಕೆ ಅಂತ ಕೇಳಿ ಇದಕ್ಕೆ ನಾವು ಅಪ್ರೂವಲ್ ತಗೊಳ್ಳೇಬೇಕು. ಇದು ಅವರು ಡ್ಯಾಮ್ ಕಟ್ಟಲಿಕ್ಕೆ ಯಾವುದೂ ಮಾಡಲ್ಲ, ಯಾಕೆಂದರೆ ಭೂಮಿ ಮುಳುಗಡೆ ಆಗತ್ತಂತೆ. ನಾವು ಮುಳುಗಡೆ ಆದರೂ ನಾವು ಮಾಡ್ತೀವಿ ಅಂದರೆ ನಮ್ಗೆ ಅಡ್ಡ ಬರ್ತಾರೆ. ಇಲ್ಲಿ ಇನ್ನೊಂದು ಏನಾಗಿದೆ, ಇಶ್ಯೂ ಫ್ರೇಮ್ ಆಗಿದೆ, 50ನೇ ಇಶ್ಯೂ ಒಳಗೆ ಡಿಫಿಷಿಟ್ ಇದ್ದಾಗ ನೀರು ಹೇಗೆ ಉಪಯೋಗಿಸ್ಬೇಕು, ಸರ್ಪ್ಲಸ್ ಇದ್ದಾಗ ಹೇಗೆ ಉಪಯೋಗಿಸ್ಬೇಕು ಅಂತ ಕ್ವಶನ್ನು. ಬರೀ ಡಿಫಿಷಿಟ್ಗೆ ಏನು ಮಾಡಬೇಕು ಅಂತ ಟ್ರಿಬ್ಯುನಲ್ ಹೇಳಿದರು, ಸರ್ಪ್ಲಸ್ಗೆ ಹೇಳಲಿಲ್ಲ. ನಮ್ಮ ಅಡ್ವೊಕೇಟ್ಗಳು ನಿದ್ದೆ ಮಾಡಿಬಿಟ್ರು, ಅಲ್ಲಿ ಯಾರೂ ಕೇಳಲಿಲ್ಲ, ಸುಪ್ರೀಂ ಕೋರ್ಟಲ್ಲೂ ಕೇಳಲಿಲ್ಲ. ಅವಾಗೇನ ಕೇಳಿಬಿಟ್ಟಿದ್ರೆ ನಮ್ಮ ಪಾಲಿನ ನೀರು ಸರ್ಪ್ಲಸ್ ವಾಟರ್ ಎಷ್ಟು ಅಂತ ಇರ್ತಿತ್ತು, ಅಷ್ಟಕ್ಕೆ ಮಾತ್ರ ನಾವು ಮೇಕೆದಾಟು ಹಾಕ್ಕೊಳ್ತಾ ಇದ್ವಿ. ಆದರೆ ಅದು ಹಾಕಲಿಲ್ಲ. ನಮ್ಮ ಕಂಡೀಷನ್ ಒಂದೇ ಹಾಕಿರೋದು, ಏನಂದರೆ ತಿಂಗಳ ಇಷ್ಟಿಷ್ಟು ನೀರು ಬಿಡಬೇಕು. ಅಷ್ಟು ನೀರು ಬಿಡಲಿಕ್ಕೆ ನಾವು ಹೊಸ
ನಮ್ಮ ಮೇಕೆದಾಟು ಪ್ರಾಜೆಕ್ಟಿಂದಲೂ ನಾವು ಬಿಡಲಿಕ್ಕೆ ತಯಾರಿದ್ದೀವಿ ಅಂತ ಬರ್ಕೊಟ್ಟಿದ್ದೀವಿ. ಹಾಗಾಗಿ ಇದು ಶತಾಯ ಗತಾಯ ನಮಗೆ ಮೇಕೆದಾಟು ಪ್ರಾಜೆಕ್ಟ್ ಆಗಲೇಬೇಕು. ಇದರಿಂದಲೇ ನಮಗೆ ಬೆಂಗಳೂರು ಕುಡಿಯೋ ನೀರು ಬೇಕಾದರೆ ಸ್ವಲ್ಪ ಕೋಲಾರ್ಗೂ ಕೊಡ್ಬೋದು. ಯಾರೋ ಕೋಲಾರ ಬಗ್ಗೆ ಮಾತಾಡ್ತಾ ಇದ್ರು, ಕೋಲಾರ್ಗೂ ಕೊಡ್ಬೋದು. ಇದನ್ನು ಮಾಡಲೇಬೇಕು. ಇದನ್ನು ದಯವಿಟ್ಟು ತಿಳ್ಕೊಬೇಕು. ಇದಕ್ಕೆ ಹೆಚ್ಚೆಚ್ಚು ಪ್ರಚಾರ ಕೊಡಬೇಕು. ಆಮೇಲೆ ನಮಗೆ ಕಾವೇರಿ ಆರ್ಡ್ರಲ್ಲೂ ಭಾಳ ಮೋಸ ಆಗಿದೆ. ಅದಕ್ಕೆ ಸೆಪರೇಟಾಗಿ ಒಂದು ಚರ್ಚೆ ಮಾಡಿ ಅದಕ್ಕೆ ಏನು ಮಾಡಬೇಕು ಅಂತ ಬೇರೆ ವಿಷಯ ಮಾಡೋಣ. ಅದು ಇಲ್ಲಿ ಜಾಯಿನ್ ಮಾಡೋದು ಬೇಡದ. PRD ಸ್ಕೀಮ್ಗೆ ಮುಖ್ಯಮಂತ್ರಿಗಳು ಕೊಟ್ಬಿಟ್ಟಿದ್ದಾರೆ. ಅದು ಯಾವ ರೀತಿ ಕೊಟ್ಟರು ಏನೂ ಗೊತ್ತಿಲ್ಲ. ಯಾರಾದರೂ ಎಕ್ಸ್ಪರ್ಟ್ನ ಕರೆಸಿ ಒಂದು ಮೀಟಿಂಗ್ ಮಾಡಿ ಏನೇನು ಇದರಲ್ಲಿ ಲೋಪದೋಷಗಳಿವೆ ಅಂತ ಅದನ್ನು ತಿಳ್ಕೊಂಡು ಮಾಡಿದರೆ ರಾಜ್ಯಕ್ಕೆ ಒಳ್ಳೇದಾಗ್ತಿತ್ತು. ನಾನು ಬರೆದು ಕಳಿಸಿದ್ದೀನಿ. ಇವೆಲ್ಲ ಸರ್ಕಾರ ಮಾತಾಡ್ತೀನಿ ಸರ್, ನಿಮ್ಮನ್ನ ಮಾತಾಡ್ತೀನಿ. XLPU ಕಾಲೇಜು ಪ್ರಾಯೋಜಿತ ಅಖಾಡ ಬಿಗ್ ವಿಶೇಷ ಮತ್ತೆ ಮುಂದುವರಿಸ್ತೀನಿ ಒಂದೇ ಒಂದು ಬ್ರೇಕ್ ಆದಮೇಲೆ. ಕಾವೇರಿ ಟು ವೈಗೈ ಮತ್ತು ಗುಂಡಾರ್, ಇದನ್ನು ರಾಜರಾಜ್ ಸರ್ ಮಾತಾಡ್ತಾ ಇದ್ರಲ್ಲಿ ನೋಡಿ. ತಮಿಳುನಾಡಿನ ಕಾವೇರಿ ನದಿಗೆ ಬಂದು ಈ ಗೋದಾವರಿ ನೀರು ಸೇರುತ್ತೆ ಅಕಾರ್ಡಿಂಗ್ ಟು ದಿಸ್ ಪ್ರಾಜೆಕ್ಟು. ಈ ಯೋಜನೆ ಪ್ರಕಾರ ಅಲ್ಲಿ ಬಂದು ಸೇರುತ್ತೆ. ಈ ಇಂದಿನ ತಮಿಳುನಾಡಿನ ಕಾವೇರಿ ಡೆಲ್ಟಾ ಭಾಗಕ್ಕೆ ಹಂಚ್ತಾರೆ ಅವರು. ಅಲ್ಲಿಂದ ಉಳಿಯುವ ನೀರನ್ನು ಮತ್ತಷ್ಟು ದಕ್ಷಿಣಕ್ಕೆ ತೊಗೊಂಡು ಹೋಗ್ತಾರೆ ಇವರು. ಕಾವೇರಿಯಿಂದ ಈ ನೀರು ಮಧುರೈನ ಪ್ರಸಿದ್ಧ ವೈಗೈ ನದಿಗೆ ಕನೆಕ್ಟ್ ಆಗುತ್ತಿದ್ದು. ಅಲ್ಲಿಂದ ಕೊನೆಯದಾಗಿ ರಾಮನಾಥಪುರಂನ ಗುಂಡಾರ್ ನದಿಗೆ ಸೇರುತ್ತೆ. ಕಾವೇರಿ ವೈಗೈ ಗುಂಡಾರ್ ನದಿ. ರಾಜಾರಾವ್ ಸರ್ ಹೇಳ್ತಿರೋದೇನು, ಗುಂಡಾರ್ ಯೋಜನೆ ಅವ್ರು ಶುರು ಮಾಡ್ಕೊಂಡ್ಬಿಟ್ಟಿದ್ದಾರಲ್ಲಪ್ಪ, ಅಲ್ಲೇನೋ ದೊಡ್ಡದಾಗಿ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ ಅವರು. ಅದನ್ನು ನಾವು ತಡಿಬೇಕು. ಇವಾಗ ನಮ್ಮ ಮೇಕೆದಾಟು ತಡಿತಾರಲ್ಲ, ನಾವು ಗುಂಡಾರಿಗೆ ಒಂದು ಅರ್ಜಿಯನ್ನು ಹಾಕಿದ್ರೆ ಮೇಕೆದಾಟು ಅವ್ರು ಓಪನ್ ಮಾಡ್ತಾರೆ. ಅದನ್ನೇ ಹೇಳೋದು, ನೀವು ಮೂಗು ಹಿಡಿದ್ರೆ ಅವ್ರು ಬಾಯಿ ಬಿಡ್ತಾರೆ ಅಂತ. ಸೊ ಆ ಕಾರಣಕ್ಕೆ ಅವರೆಲ್ಲ ಪ್ಲಾನ್ ಮಾಡ್ಕೊಳ್ತಾರೆ, ಯೋಜನೆ ಮಾಡ್ಕೊಳ್ತಾರೆ. ನಮ್ಮ ಯೋಜನೆ ಕಳಸಾ ಬಂಡೂರಿ ಏನೋ ಒಂದು ಅರ್ಜಿ ಆಗುತ್ತೆ, ಎಲ್ಲ ಒಪ್ಪಿಗೆ ಆಯ್ತು, ಇನ್ನೇನು ಕಳಸಾ ಬಂಡೂರಿ ನೀರು ಹರಿತು ಅಂತ ಅಂದ್ಕೊಳ್ಬೇಕು. ಅಷ್ಟರಲ್ಲಿ ಯಾವುದೋ ಒಂದು ಅರ್ಜಿ, ಅರಣ್ಯ ಇಲಾಖೆ, ಪರಿಸರ, ಜೀವ ವೈವಿಧ್ಯ, ಅಲ್ಲಿ ಮೀನು ಮರಿ ಸತ್ತೋಗುತ್ತೆ, ಕಪ್ಪೆ ಮರಿ ಹೀಗಾಗ್ಬಿಡುತ್ತೆ, ಅಲ್ಲಿ ಶಿಲೀಂಧ್ರ ಬೆಳೆಯಲ್ಲ. ಇದೆಲ್ಲ ಇದೆಯಲ್ಲ, ಇವೆಲ್ಲವುಗಳನ್ನು ನಾವು ಇಟ್ಕೊಳ್ಬೇಕು. ನಿಜ, ನಾವು ವನ್ಯಜೀವಿಗಳ ವಿರುದ್ಧ ಇಲ್ಲಿ ಯಾರೂ ಇಲ್ಲ. ಆದರೆ ಕುಡಿಯುವ ನೀರು ಅಂತ ಬಂದಾಗ ಆ ಯೋಜನೆಗೆ ವಿರೋಧ ಮಾಡಬಾರ್ದಲ್ಲ ಅಂತ ನನ್ನ ಪಾಯಿಂಟ್ ಇದೆ. ನಾನು ನಾಡಗೌಡ ಸರ್ ನಿಮ್ಗೆ ಹೇಳ್ತೀನಿ ಸರ್, ನೀರು ಅನ್ನೋ ಒಂದು ಪ್ರಶ್ನೆ ನಾವು ನಿಜವಾಗ್ಲೂ ಇಟ್ಕೊಂಡ್ರೆ, ವಾಟರ್ ನಮ್ಮ ಹತ್ರ ಸಮಸ್ಯೆಗೆ ಸೊಲ್ಯೂಷನ್ಸ್ ಇದೆ ಸರ್. ನದಿ ಅಂತ ಇಟ್ಕೊಂಡ್ರೆ ಕಷ್ಟ. ವಾಟರ್ಗೆ ಸೊಲ್ಯೂಷನ್ ಕಂಡುಹಿಡಿಬೋದು ನಾವು. ನದಿ ಗಡಿ ಜೊತೆಗೆ ರಾಜ್ಯ ಸೇರಿಸ್ಬಿಡ್ತೀವಲ್ಲ ಹೆಸರು, ಸೊಲ್ಯೂಷನ್ ಇಲ್ಲ. ನೀವು ಯಾವಾಗ ಚೆಕ್ ಮಾಡ್ಕೊಳ್ಳಿ, ತಮಿಳ್ನಾಡು ಕರ್ನಾಟಕ ಅನ್ನಿ, ಸಮಸ್ಯೆ ಅದು. ನೀರು ಅಂಥೇಳಿ ಹೇಗೋ ನಮ್ಮ ಸೊಲ್ಯೂಷನ್ ಸಿಗುತ್ತೆ. ಇವುಗಳಿಗೆ ಈಗ ಗುಂಡಾರಲ್ಲಿ ಮಾಡ್ತಾ ಇದ್ದಾರೆ, ನಾವು ಸುಮ್ಮನೆ ಇದ್ದೀವಿ. ಈಗ ನಮ್ಮ ಮೇಕೆದಾಟು ಮಾಡ್ತೀವಿ ಅಂದರೆ ಅವ್ರು ಬಿಡಲ್ಲ. ಕಳಸಾ ಬಂಡೂರಿಗೆ ಇನ್ನೆಷ್ಟು ಶತಮಾನ ಆಗ್ಬೇಕು ಹೇಳಿ ಸರ್. ಕಳಸಾ ಬಂಡೂರಿ ಒಂದು 8-9 TMC ನೀರ ಸರ್, ಅದು ಒಂದು 7 ಜಿಲ್ಲೆಗೆ ಕುಡಿಯೋ ನೀರಾಗತ್ತಾ? ಕಳಸಾ ಬಂಡೂರಿ ಹೋರಾಟ ಮಾಡಿ ಅವ್ರು ಫೈನಲ್ ಬಂದಾಗ ನಮಗೆ ಕೊಟ್ಟಿದ್ದು 3.5 TMC ಕುಡಿಯೋಕ್ಕೆ. ಒಂದು ಆ ಡೆಲ್ಟಾನ ಬರುವಂಥ ಸ್ವಲ್ಪ ಇರಿಗೇಷನ್, ಉದಿದೆಲ್ಲ ಇದು ನೋಡಿ. ಅಲ್ಲಿ ಗೋವಾದವರು, ಯಾಕಂದ್ರೆ ನದಿ ನಾವೆಲ್ಲರೂ ಏನು ಮಾಡ್ತೀವಿ, ಸಮುದ್ರಕ್ಕೆ ನೀರು ಹೋಗುತ್ತೆ, ಸಮುದ್ರಕ್ಕೆ ಹೋಗ್ಲೇಬೇಕದು, ಬಿಡಾಕ್ ಬರಲ್ಲ ಮಿನಿಮಮ್. ನಮ್ಮ ಕರ್ನಾಟಕದ ಪರಿಸ್ಥಿತಿ ಏನಾಗಿದೆ ಅಂದರೆ, ಒಂದು ಲೋವರ್ ರೈಪೇರಿಯನ್ದವರು ನಮಗೆ ಆಬ್ಜೆಕ್ಟ್ ಮಾಡ್ತಾರೆ, ಅಪ್ಪರ್ ರೈಪೇರಿಯನ್ದವರು ನಮ್ಗೆ ಹೊಡ್ತಾ ಬರ್ತಾರೆ. ಫಾರ್ ಎಕ್ಸಾಂಪಲ್ ಭೀಮಾ ನದಿ, ಅದು ಮಹಾರಾಷ್ಟ್ರದಲ್ಲಿ ಇದು ಸೀನಾ ಅಂತ ಬರುತ್ತೆ. ಅಲ್ಲಿ ನೀರು ಬಂದ್ರೆ ಮುಂದೆ ನೀರೇ ಹರಿಯಲ್ಲ, ಮಿನಿಮಮ್ ನೀರು ಹರಿಯಲ್ಲ. ನಾವು ಅಲ್ಲಿ ಹೋಗಿ ನೋಡಿ ಬಂದರೆ ಆ ಟೈಮ್ನಲ್ಲಿ ನೀರೇ ಇರಲ್ಲ ನಮ್ಮ ನದಿಯಲ್ಲಿ. ಬಟ್ ನಮ್ಮವ್ರು ಏನಂದ್ರೆ ಭಾಳಷ್ಟು ವಿಚಾರ ಮಾಡಬೇಕು. ಜಗತ್ತಿನಲ್ಲಿ ಈಗ ಫಾರ್ ಎಕ್ಸಾಂಪಲ್ ಯುರೋಪಿಗೆ ಹೋದ್ರೆ ಒಂದು 100 ಕಿಲೋಮೀಟರ್ ಬೇರೆ ಬೇರೆ ದೇಶ ಇದಾವೆ, ಬಾರ್ಡರ್ಸ್ ಇದಾವೆ, ಅಲ್ಲಿ ಬಡದಾಟ ಇಲ್ಲ, ನದಿ ಹರಿತಾವು, ಬಡದಾಟ ಇಲ್ಲ. ಅಮೆರಿಕದಲ್ಲಿ ಬೇಕಾದಷ್ಟು ನದಿಗಳಿದಾವೆ. ಒಂದೇ ದೇಶದಲ್ಲಿ ಇಷ್ಟು ನದಿಗಳಿದ್ರೆ ಇಷ್ಟು ಸಮಸ್ಯೆ. ಅಲ್ಲಿಂದ ಚೈನಾದಲ್ಲಿ ಅವರು ನದಿಗಳನ್ನು ಹೇಗೆ ಉಪಯೋಗ ಮಾಡ್ಕೊಂಡಾರ ನೋಡ್ಕೊಂಡು ನಾವು ಅಮೆರಿಕ ಮತ್ತು ಯುರೋಪ್ ನೋಡಿದ್ರೆ ಅವರು ನದಿಗಳನ್ನು ನದಿಯಾಗಿ ಇಟ್ಕೊಂಡಾರ. ನಾವು ನದಿಗಳನ್ನು ದೇವರು ಅದಂತ ಹೆಸರಿಟ್ಟು ಪೂರಾ ಪೊಲ್ಯೂಟ್ ಮಾಡಿ ಒಂದು ನದಿನೂ. ಯುರೋಪಲ್ಲೆಲ್ಲ ಯಾರು ನದಿಗೆ ಪೂಜೆ ಮಾಡಲ್ಲ ಸರ್, ಹಾಗೆ ನದಿ ನೀರ ತಗೊಂಡು ಕುಡಿಬಹುದು. ನಮ್ಮಲ್ಲಿ ಪೂಜೆ ಮಾಡಿದ್ದೆ, ದೇವರು ಒಂದಿದ್ದೆ. ಆ ನದಿ ನೋಡಿಬಿಟ್ರೆ ಸ್ನಾನಕ್ಕೂ ಯೋಗ್ಯ ಅಲ್ಲ, ಕುಡಿಯೋಕ್ಕೂ ಯೋಗ್ಯ ಅಲ್ಲ ಅಂತ ವರದಿಗಳು ಬರ್ತವೆ, ರಿಪೋರ್ಟ್ಗಳು. ಇದೇ ನೀವು ಕಾವೇರಿ ನದಿ ಅಲ್ಲಿ ಹೊರಟಿದ್ದು ಬಂದಿದ ಮೇಲೆ ಅದ್ರ ಪೊಲ್ಯೂಷನ್ ನೋಡ್ಬಿಟ್ರೆ ಯಾರು ನದಿ ನೀರೇ ಮುಟ್ಲಾರ್ದಂಥ ಪರಿಸ್ಥಿತಿ ಇದೆ. ಫಸ್ಟ್ ಅದನ್ನ ಬಂದ್ ಮಾಡಿ ನದಿನೇ ಉಳಿಸ್ಬೇಕು. ಕರೆಕ್ಟ್. ನಮ್ಮಲ್ಲಿ ನಾನು ನೋಡಿದ್ದೀನಿ, ನದಿಗೆ ಫುಟ್ಪಾತ್ ಕಟ್ಟಿದ್ದಾರೆ, ಅದು ಎಷ್ಟು. ಬಟ್ ಇನ್ನೊಂದು ಸಮಸ್ಯೆ ಅರ್ಥ ಮಾಡ್ಕೋಬೇಕು. ಬಿಹಾರದಲ್ಲಿ ಕೋಶಿ ನದಿ ಇದೆ, ಅದು 5 ವರ್ಷಕ್ಕೊಮ್ಮೆ ಡೈರೆಕ್ಷನ್ ಚೇಂಜ್ ಮಾಡುತ್ತೆ.
ಎಂಥ ಅನಾಹುತ ಮಾಡಿತ್ತು. ಬಿಹಾರಿಗೆ ಲಕ್ಷಾಂತರ ಮಂದಿನ ಬೀದಿಗೆ ಹಾಕಿದಂಥದ್ದು ನಾವು ನೋಡಿದ್ದೀವಿ. ದುಃಖದ ನದಿ, ಬಿಹಾರದ ದುಃಖದ ನದಿ ಅಂತ ಕರೀತಾರೆ ಅದನ್ನ. ಕೋಶಿ ನಾನು ನೋಡಿದೆ. ಈ ಡೈರೆಕ್ಷನ್ ಬದಲಿ ಮಾಡಿಬಿಡುತ್ತೆ. ನಮ್ಮಲ್ಲೂ ಬದಲಿ ಮಾಡಿ ಮಲಪ್ರಭಾವ ನಮ್ಮ ಮದರ್ ಊರಲ್ಲಿ ನಮ್ಮ ಮನೆ ತನಕ ನದಿ ರೂಟ್ ಚೇಂಜ್ ಆಗಿದೆ. ಓಕೆ, ಸೊ ರೂಟು ಚೇಂಜ್ ಆಗುತ್ತೆ. ಆ ರೂಟ್ ಚೇಂಜ್ ಆಗಲಾರ್ದಂಗೆ ಯಾವ ಸೈಂಟಿಫಿಕ್ ಆಗಿ ಮೊದಲು ನದಿ ಉಳಿಸ್ರಂತಿನ್ನ. ಓಕೆ, ಆಮೇಲೆ ಇಲ್ಲೇ ನಿಮ್ಮಲ್ಲಿ ಅರ್ಕಾವತಿ ನದಿ ಇಲ್ದಂಗಾಗಿದೆ. ಅಲ್ಲಿ ನಮ್ಮಲ್ಲಿ ಬೆಳಗಾಂದಲ್ಲಿ ಮಾರ್ಕಂಡೇಯ. ನಂದಿ ಬೆಟ್ಟದಲ್ಲಿ ಹುಟ್ಟಿದಂತ ಯಾವ ನದಿಗಳು 5 ನದಿ ಅಂತ ಮಾತಾಡ್ತೀವಿ ಸರ್, ತೋರ್ಸ್ರಪ್ಪ ಅಂದ್ರೆ ಒಂದು ನದಿ ಇಲ್ಲ. ನಂದಿ ಬೆಟ್ಟದ ನದಿಗಳು ಹುಟ್ಟದ 5. ಎಷ್ಟು ಖುಷಿಯಿಂದ ಹೆಮ್ಮೆಯಿಂದ ಹೇಳ್ಕೊಳ್ತೇವೆ ನಾವು. ಎಲ್ಲಿ ನಂದಿ ಬೆಟ್ಟದಲ್ಲಿ ಹುಟ್ಟುವಂತ ನದಿಗಳು 5. ವೃಷಭಾವತಿ ಸೇರಿಸ್ಕೊಂಡು, ವೃಷಭಾವತಿ ಏನ್ ಮಾಡಿದೀವಿ ಹೇಳಿ, ಮೋರಿ ಮಾಡಿ ಕೂಡ್ಸಿದೀವಿ ನಾವು. ನಾವೇ ಮೋರಿ ಮಾಡಿ ಕೂಡಿಸಿರೋದು ಅಂತ ಹೇಳಿ. ನಾನು ಆಂಜನೇಯ ರೆಡ್ಡಿ ಸರ್ ಒಂದು ಪ್ರಶ್ನೆ ಕೇಳ್ತೀನಿ. ನದಿ ಉಳಿಸ್ಬೇಕು ಫಸ್ಟ್. ನಮ್ಮ ರಾಜಾರಾವ್ ಸರ್ ಹೇಳ್ತಾ ಇದ್ರು, ಈ ನದಿಗಳ ಯೋಜನೆ, ನೀರು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ರೌಂಡ್ ವಾಟರನ್ನು ನೀವು ಕನ್ಸಿಡರ್ ಮಾಡಿ, ಅಂದರೆ ಅಂತರ್ಜಲನ ಕನ್ಸಿಡರ್ ಮಾಡ್ಕೊಳ್ಳಿ, ಸರ್ಪ್ಲಸ್ ಹೆಚ್ಚುವರಿ ನೀರನ್ನು ನೀವು ಕನ್ಸಿಡರ್ ಮಾಡ್ಕೊಳ್ಳಿ. ಸ್ನೋ ಮೆಲ್ಟಿಂಗ್ ನಮ್ಮಲ್ಲಿಲ್ಲ. ದಕ್ಷಿಣದಲ್ಲಿ ಹಿಮ ಕರಗಿ ಎಲ್ಲೂ ನಮ್ಗೆ ಯಾವುದು ನದಿ ನೀರು ಉತ್ಪತ್ತಿ ಆಗ್ತಿಲ್ಲ. ಉತ್ತರದಲ್ಲಿ ಅದು ಹಿಮಾಲಯದ ಸಂದರ್ಭದಲ್ಲಿ ಅವೆಲ್ಲ ಆಗ್ತಾ ನಿಜ. ಜೊತೆಗೆ ನೀವು ಹೆಚ್ಚುವರಿ ಅಂತ ತೀರ್ಪು ಬರ್ಸ್ಕೊಂಡ್ಬಿಟ್ಟಿದ್ದೀರಿ, ಸರ್ಪ್ಲಸ್ಗೆ ಅಂತ ಬರ್ಸ್ಕೊಂಡ್ಬಿಟ್ಟಿದ್ದೀರಿ ಎಲ್ಲವನ್ನೂ ಕೂಡ. ತೀರ್ಪನ್ನು ಡ್ರಾಟ್ಗೆ ನೀರು ಎಲ್ಲಿದ್ದಾಗ, ಅಂತರ್ಜಲದ ಮಟ್ಟದಲ್ಲಿ ಕಡಿಮೆ ಇದ್ದಾಗ ಅದಕ್ಕೆ ಯಾರೂ ಮಾತಾಡಲಿಲ್ವಲ್ಲ, ಮೂಗರಾಗಿದ್ರಲ್ಲ, ಇವುಗಳಿಗೆ ಪರಿಹಾರ ಕಂಡುಹಿಡಿಯಬೇಕು ಅಂತ. ಪ್ರಾಬಲಿ ಈ ಗೋದಾವರಿ ಮತ್ತು ನಾವೇನು ಕೃಷ್ಣ ಕಾವೇರಿ ಅಂತ ಮಾತಾಡ್ತಾ ಇದ್ದೀವಲ್ಲ, ಒಂದು ಸೊಲ್ಯೂಷನ್ ಆಗುತ್ತಾ ಸರ್? ಅಟ್ಲೀಸ್ಟ್ ನಾನು ನನ್ನ ಸ್ವಾರ್ಥ ಕೇಳ್ತಾ ಇದ್ದೀನಿ. ನಾನು ತುಂಬ ಗೌರವದಿಂದ ತುಮಕೂರು ಭಾಗ, ಕೋಲಾರ, ಚಿತ್ರದುರ್ಗ ಅಥವಾ ಇನ್ನೂ ಒಂದಷ್ಟು ಆ ಕಡೆ ಭಾಗಗಳು ಅಂತ ಬಂದಾಗ, ಈ ಭಾಗದ ರೈತರು ಅವ್ರಿಗೆ ಸ್ವಲ್ಪ ನೀರು ಸಿಕ್ಕರೂ ತುಂಬ ಸಂಭ್ರಮಿಸುವಂಥ ಜನ, ತುಂಬ ಬೆಳೆ ಬೆಳೆಯುವಂಥ ಜನ. ನೀವು ಆಗಲೇ ಹೇಳ್ತಾ ಇದ್ದೆ ಸರ್, ನಾನು 10 ಗುಂಟೆ ಜಾಗ, 10 ಗುಂಟೆ ಜಾಗ ಇದ್ದುಬಿಟ್ರೆ ಅವನು ಅದರಲ್ಲಿ ಊಟ ಮಾಡಿ ಅದನ್ನು ಬೇರೆಯವ್ರಿಗೂ ಹಂಚಿ ಸ್ವಾವಲಂಬಿಯಾಗಿ ಘನತೆಯಿಂದ ಬದುಕುವಂಥ ಜನ ಆ ಭಾಗದಲ್ಲಿ ಇದ್ದಾರೆ. ಬರೀ 10 ಗುಂಟೆ ಮಾತಾಡ್ತಿರೋದು. ಖಂಡಿತ ಸರ್. ಈಗ ನೋಡಿ, ಇಲ್ಲಿ ಈ ಯೋಜನೆಗಳು ಮೊದಲು ನೋಡಿದಾಗ ಬಹಳ ಜನಕ್ಕೆ ಒಂದು ಆಶಾಭಾವನೆ ಮೂಡುತ್ತದೆ. ಆದರೆ ಅದರ ಪ್ರತಿಫಲ ಸಿಗುವಂಥದ್ದು ಇದೆಯಲ್ಲ, ಅದು ಜನರೇಷನ್ಸ್ಗೂ ಎಳೆದಾಡ್ಬಿಡ್ತದೆ. ಈಗ ನಮ್ಮ ಕಣ್ಮುಂದೆ ಈಗ ಡಿಬೇಟ್ ಅಲ್ಲಿ ಕೂತ್ಕೊಂಡು ಹೇಳೋದು ಹೋದ್ರೆ ನಮ್ಮ ಕಣ್ಮುಂದೆ ಎತ್ತಿನ ಹೊಳೆ ತಾವು ಡಿಬೇಟ್ ಮಾಡುವಂತ ದಿನಗಳಿಂದ ಹಿಡಿದು ಇಲ್ಲಿವರೆಗೂ ಎಳ್ಕೊಂಡು ಬಂದಿದ್ವಿ. ಅದ್ರ ಕತೆ ಮಾತಾಡಿದ್ರೆ ಅದೇ ಒಂದು ಸೀರೀಸ್ ಆಗತ್ತೆ. ಬಟ್ ಇಲ್ಲಿ ಪ್ರಶ್ನೆ ಏನಂದ್ರೆ, ಈ ಯೋಜನೆ ಏನು ಚಿಂತನೆ ನಡೆದಿದೆ, ಇದು ಖಂಡಿತ ಕೇಂದ್ರ ಸರ್ಕಾರ ಮತ್ತು ಈಗಿರ್ತಕ್ಕಂಥ ಕರ್ನಾಟಕ, ಆಂಧ್ರ, ತಮಿಳುನಾಡು ಅಥವಾ ತೆಲಂಗಾಣ ಇದರದ ಒಂದು ಕಾಂಬಿನೇಷನ್ ಅಲ್ಲಿ ಸರಿಯಾದ ರೀತಿಯಲ್ಲಿ ಯಾರಾದರೂ ಇದನ್ನ ಒಳ್ಳೆ ಮಾತುಕತೆ ಮಾಡಿ, ಯಾವುದೇ ತಾವು ಹೇಳಿದಾಗೆ ಕೋರ್ಟು, ಕಚೇರಿ, ಟ್ರಿಬ್ಯುನಲ್ ಹೋಗದೆ ಮಾತುಕತೆಗಳ ಮುಖಾಂತರ ಸೌಹಾರ್ದಯುತವಾಗಿ. ಯಾಕೆಂದ್ರೆ ಒಂದು ವಿಚಾರ ತಮ್ಗೆ ಹೇಳ್ತೀನಿ, ನನಗೆ ಒಂದು ಕಾನೂನು ತಜ್ಞರಿಂದ ಗೊತ್ತಾಗಿರ್ತಕ್ಕಂಥದ್ದು, ಇವರು ಏನು NWDA ಕೊಟ್ಟಂತ ಎಲ್ಲ ಯೋಜನೆಗಳನ್ನ 5 ಯೋಜನೆಗಳನ್ನ ಇಂಪ್ಲಿಮೆಂಟ್ ಮಾಡಿ 6ನೇ ಯೋಜನೆ ಮಾಡ್ಕೊಂಡ್ರಲ್ಲ, HNS ಅಂದ್ರೆ ನೀವಾಸು ಜಲಶ್ರವಂತಿ, ಅದಕ್ಕೆ ಕರ್ನಾಟಕದ ಅನುಮತಿ ತಗೊಂಡಿಲ್ಲ. ನಾವು ಆಗ್ಲೇ ಅಬ್ಜೆಕ್ಷನ್ ಹಾಕಿದ್ವಿ ಸುಪ್ರೀಂ ಕೋರ್ಟ್ ಅಲ್ಲಿ. ಈಗ ನಾವು ಏನು ನಮ್ಮ ಅಕ್ಕಪಕ್ಕದ ರಾಜ್ಯಗಳು ಮಾಡ್ಕೊಳ್ಳೋ ಯಾವ ಯೋಜನೆಯೂ ಕರ್ನಾಟಕ ಪರ್ಮಿಷನ್ ಬೇಕಾಗಿಲ್ಲ. ಕರ್ನಾಟಕ ಒಂದು ಯೋಜನೆ ಮಾಡುತ್ತೆ ಅಂದ್ರೆ ನಾಣಿ ಸೀನಾ ಎಲ್ಲರೂ ಪರ್ಮಿಷನ್ ಬೇಕಾಗುತ್ತೆ. ಹಾಗಾಗಿ ಏನು ಈ ಯೋಜನೆ ಬಂದಿದೆ, ಇದಾದ್ರೂ ಈ ಲೋವರ್ ಅಲ್ಲಿ ಹೋಗ್ಬಿಟ್ರೆ ನೋಡಿ, ಈಗ ಗೋದಾವರಿ, ಕೃಷ್ಣ, ಪೆನ್ನಾರ್ ಏನಾಗಿದೆ ಅಂದ್ರೆ ನೋಡಿ, ಇಲ್ಲಿ ಅರ್ಥ ಮಾಡ್ಕೋಬೇಕು, ಕರ್ನಾಟಕದ ಜನ ಕೇವಲ 10-15% ಮಾತ್ರ ಕರ್ನಾಟಕದಲ್ಲಿರೋದು ಪೆನ್ನಾರ್ ಬೇಸಿನ್. ಅದು ಕರ್ನಾಟಕದವ್ರಿಗೆ ಯಾರಿಗೂ ನೆನಪೇ ಇಲ್ಲ ಬಿಡಿ. ಎಲ್ಲ ಕರ್ನಾಟಕಕ್ಕೆ ನೆನಪಿರೋದು ಕೃಷ್ಣ ಅಂಡ್ ಕಾವೇರಿ ಅಷ್ಟೇ. ಸೊ ಆ 15% ಬಿಟ್ಟು ಉಳಿದಂತ 80-85% ಇದೆಯಲ್ಲ, ಅದೆಲ್ಲ ಆಂಧ್ರದಲ್ಲಿದೆ. ಇವರು ಆಂಧ್ರದ ಮೂಲಕ ಮತ್ತೆ ಅಂದ್ರೆ ಮೇಲಿನ ಗೋದಾವರಿ, ಕೃಷ್ಣ ಮತ್ತು ಆಂಧ್ರದ ಪೆನ್ನಾರು ಮತ್ತು ಕಾವೇರಿ ಬೇಸಿನ್ಗೆ ಹೋದ್ರೆ ಅದರಲ್ಲಿ ಕರ್ನಾಟಕಕ್ಕೆ ಏನೇನೂ ಸಹಾಯ ಆಗೋದಿಲ್ಲ. ಸಹಾಯ ಆಗಬೇಕು ಅಂದ್ರೆ ಅದು ಕರ್ನಾಟಕದ ಪೆನ್ನಾರ್ ಮುಖಾಂತರ ಹರಿಯೋ ತರ ಪ್ಲಾನ್ ಮಾಡಬೇಕು. NWDA ಆಗ್ಲೇನೆ ನೋಡಿ, ಇದರಲ್ಲಿ ಆಲ್ರೆಡಿ 2 ಲಿಂಕ್ ಅನ್ನು ಕೊಟ್ಟಿದೆ ಕರ್ನಾಟಕದ ಪೆನ್ನಾರ್ಗೆ. ಒಂದು ತುಂಗಭದ್ರವನ್ನ ದಾಟಕೊಂಡು ಪೆನ್ನಾರ್ ಬೇಸಿನ್, ಕರ್ನಾಟಕದ ಪೆನ್ನಾರ್ ಬೇಸಿನ್ಗೆ ಅಂದ್ರೆ ಬೆಂಗಳೂರು ಹತ್ರಕ್ಕೆ ನೀರು ತರುವಂತದ್ದು ಇದರಲ್ಲಿ ಇರ್ತಕ್ಕಂಥದ್ದು. ಇದಾಗಿ ಆಗಲೇ 25-30 ವರ್ಷ ಆಗಿದೆ. ಇನ್ನೊಂದು ಆಂಧ್ರದ ಮೂಲಕನೇ ಏನು ಈಗ ಅವರು ಮಾಡ್ಕೊಂಡಿದ್ದಾರೆ, ಅದೇ ಇನ್ಫ್ರಾಸ್ಟ್ರಕ್ಚರ್ ತಗೊಂಡು ಏನು ನಮ್ಮ ಹಿಂದೂಪುರಕ್ಕೆ ಬಂದಿದೆ,
ವಿಕೋಟಾಗ್ ಬಂದಿದೆ, ಕುಪ್ಪಂಗೆ ಚಂದ್ರಬಾಬು ನಾಯ್ಡು ಅವರ ಕ್ಷೇತ್ರ ಕುಪ್ಪಂಗೆ ಬಂದಿದೆ, ಇಲ್ಲಿ ನಮ್ಮ ನಾಗಲಮಡಿಕೆಗೆ ಏನು ಬಂದಿದೆ ಪಾವಗಡದ ಹತ್ರ, ಮತ್ತು ನಮ್ಮ ಕರ್ನಾಟಕದ ಈ 2 ಜಿಲ್ಲೆ ಇದೆಯಲ್ಲ, ಗಡಿ ಜಿಲ್ಲೆಯ ಕಂಪ್ಲೀಟ್ ಗಾರ್ಲ್ಯಾಂಡ್ ತರ 1 ಕಿಲೋಮೀಟರ್ 2 ಕಿಲೋಮೀಟರ್ ಅಲ್ಲೇನೆ ಗಾರ್ಲ್ಯಾಂಡ್ ಕೆನಾಲ್ ಬಂದು ಆ ಕೆರೆಗಳು ಮತ್ತು ಆ ಕಾಲುವೆಗೆ ನೀರು ಹರಿತಾ ಇದೆ. ಸೊ ಅದನ್ನ ಮುಂದುವರೆದು ಈ 3-4 ಜಿಲ್ಲೆಗೆ ತಗೊಳ್ಳುವಂತದ್ದಕ್ಕೆ ಒಂದು ಬದ್ಧತೆಯನ್ನ ತೋರಿಸಿದ್ರೆ ಖಂಡಿತ ಈಗ ಇರತಕ್ಕಂತ ಒಂದು ಪೊಲಿಟಿಕಲ್ ಕಾಂಬಿನೇಷನ್ ಅಲ್ಲಿ ಖಂಡಿತ ಯಶಸ್ವಿ ಆಗ್ತದೆ. ಅದನ್ನ ಇವರು ನಮ್ಮ ರಾಜ್ಯದವರು ಪಕ್ಷ ಭೇದವನ್ನು ಬಿಡಬೇಕು. ಮೊದಲು ನಾವು ಹೇಳಿದ್ರಲ್ಲ ಗಡಿ ಬಿಡಬೇಕು ಅಂತೇಳಿ, ಗಡಿ ಬಿಡೋದ್ರ ಜೊತೆಗೆ ಪಕ್ಷ ಭೇದವನ್ನು ಬಿಟ್ಟು ನೀರಿನ ವಿಚಾರದಲ್ಲಿ ರಾಜಕೀಯ ಮಾಡದೆ ನನಗೇನು ಲಾಭ, ನನ್ನ ಪಕ್ಷಕ್ಕೇನು ಲಾಭ ಅನ್ನೋದು ಬಿಟ್ಟು ಮೊದಲು ಸಫರ್ ಆಗ್ತಾ ಇರತಕ್ಕಂತ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಈ ತುಮಕೂರು, ಸ್ವಲ್ಪ ಚಿತ್ರದುರ್ಗ, ಇವೆಲ್ಲರನ್ನ ಉಳಿಸೋಣ. ಇವೆಲ್ಲರೂ ಉಳಿದ್ರೆ ಮಾತ್ರ ಬೆಂಗಳೂರು ಉಳಿತದೆ. ಯಾಕೆಂದ್ರೆ ಬೆಂಗಳೂರಿಗೆ ಕಾವೇರಿ ಡೆಲ್ಟಾದಲ್ಲಿರೋರೆಲ್ಲಾನು ಸಾಯಿಸಿದ್ರು ಪರವಾಗಿಲ್ಲ, ರೈತರನ್ನ ಅವ್ರಿಗೆ ನೀರು ಕೊಡದೇ ಇದ್ರೂ ಪರವಾಗಿಲ್ಲ, ಬೆಂಗಳೂರಿಗಂತೂ ನೀರು ಕೊಡೋದು ತಪ್ಪಿಸೋದಿಲ್ಲ ಸರ್ಕಾರಗಳು. ಯಾಕೆಂದ್ರೆ ಬೆಂಗಳೂರಿಗೆ ಇನ್ವೆಸ್ಟ್ಮೆಂಟ್ ಬರ್ತಾ ಇದೆಯಲ್ಲ, ಅವ್ರಿಗೆಲ್ಲ ಸೆಕ್ಯೂರಿಟಿ, ವಾಟರ್ ಸೆಕ್ಯೂರಿಟಿ ಕೊಡ್ಬೇಕಲ್ಲ. ಆದ್ರೆ ಕಾವೇರಿಯಿಂದ ರೈತರನ್ನ ಹೊಟ್ಟೆ ಹೊಡೆದಾದ್ರೂ ಬೆಂಗಳೂರಿಗೆ ನೀರು ಕೊಡ್ತಾರೆ. ಆದ್ರೆ ತರಕಾರಿ, ಹಾಲು, ಹಣ್ಣು, ಸೊಪ್ಪು ಬರ್ಬೇಕಾಗಿರೋದು ಈ ಜಿಲ್ಲೆಗಳಿಂದ, ಪೆನ್ನಾರ್ ಬೇಸಿನಿಂದ. ಅವ್ರನ್ನೇನಾದ್ರೂ ಇದೇ ರೀತಿ ನೀವು ಇನ್ನೊಂದಷ್ಟು ಅನ್ಯಾಯ ಮಾಡಿ ಅದ್ರ ಜೊತೆಗೆ ಈ ಬೆಂಗಳೂರು ಸಿವೇಜ್ ವಾಟರ್ ಬೇರೆ ಬಿಟ್ಬಿಟ್ಟು ಅದರಲ್ಲಿ ಈಗಾಗಲೇ ತರಕಾರಿಗಳಲ್ಲಿ ಹೆವಿ ಮೆಟಲ್ ಬರ್ತಾ ಇದೆ ಅಂತ, ಸೀಸ ಎಲ್ಲ ಬರ್ತಾ ಇದೆ ಅಂತ ತಾವೆಲ್ಲ ಸುದ್ದಿ ಮಾಡಿದಿರಿ. ರಿಪೋರ್ಟ್ಸ್, ಸೈಂಟಿಫಿಕ್ ರಿಪೋರ್ಟ್ಸ್ ಬಂದಿದೆ. ಇದೇ ರೀತಿ ಮುಂದುವರೆದ್ರೆ ನಮ್ಮ ಜಿಲ್ಲೆಗಳು ಅನ್ಯಾಯಕ್ಕೊಳಗಾಗೋದಲ್ಲದೆ ಬೆಂಗಳೂರು ಸಹ ಅಪಾಯಕ್ಕೆ ಸಿಗಾಕೊಳ್ತದೆ. XLPU ಕಾಲೇಜು ಪ್ರಾಯೋಜಿತ ಅಖಾಡ ಬಿಗ್ ಫಿಫ್ಟಿ ವಿಶೇಷ ಮತ್ತೆ ಮುಂದುವರಿಸ್ತೀನಿ ಒಂದು ಬ್ರೇಕ್ ಆದ್ಮೇಲೆ. ಕುರುಬೂರು ಶಾಂತಕುಮಾರ್ ಸರ್ಗೆ ಒಂದು ಪ್ರಶ್ನೆ ಇರುತ್ತೆ. ಕುರುಬೂರು ಶಾಂತಕುಮಾರ್ ಸರ್, ಒಂದು ಕಡೆ ಚೆಕ್ ಮಾಡ್ಕೊಂಡಾಗ ಈ ಮಹಾ ಜಲಕ್ರಾಂತಿಗೆ ಮಹಾರಾಷ್ಟ್ರದ ಅನುಮತಿ ಕೂಡ ಬೇಕೇ ಬೇಕು ಅಂತ ಹೇಳುತ್ತೆ. ಈ ಜಲಕ್ರಾಂತಿಗೆ ಮಹಾರಾಷ್ಟ್ರದ ಅನುಮತಿ ಕೂಡ ಬೇಕೇ ಬೇಕಾಗುತ್ತೆ. ಗೋದಾವರಿ ನದಿ ಉಗಮ ಸ್ಥಾನ ಮಹಾರಾಷ್ಟ್ರದ ತ್ರಯಂಬಕೇಶ್ವರ, ಹೀಗಾಗಿ ಅವ್ರ ಒಪ್ಪಿಗೆಯನ್ನು ಬೇಕು, ಸಹಕಾರನೂ ಬೇಕು ಅಂತ ಒಂದು ಮಾತಿದೆ ಇಲ್ಲಿ. ದಕ್ಷಿಣದ ನೀರು ತರಲಿಕ್ಕೆ ಮಹಾರಾಷ್ಟ್ರದ ಜೊತೆ ಒಪ್ಪಂದ ಕೂಡ ಬೇಕಾಗುತ್ತೆ. ಅಟ್ ದ ಸೇಮ್ ಟೈಮ್ ಇಡೀ ದಕ್ಷಿಣದ ರಾಜ್ಯಗಳಲ್ಲಿ, ಎಸ್ಪೆಷಲಿ ತಮಿಳುನಾಡಲ್ಲಿ ಯಾರೇ CM ಆಗಲಿ ಸರ್, ಈಗ ಕಾವೇರಿ ಬಗ್ಗೆ ಮಾತಾಡ್ಕೊಂಡೇ ಬಂದರು. ಜಯಲಲಿತಾ ಆದರೂ ಅಷ್ಟೇ, ಸ್ಟಾಲಿನ್ ಆದರೂ ಅಷ್ಟೇ, ಈ ಒಂದು ರೀತಿಯಲ್ಲಿ ಈ ಸ್ವಾಗತ ಭಾಷಣ ಮಾಡ್ತಾರಲ್ಲ ಸರ್, ಕುರುಬೂರು ಶಾಂತಕುಮಾರ್ ಸರ್ ಸ್ವಾಗತ ಭಾಷಣದ ಥರ ಯಾವ CM ಬರ್ತಾರೋ ಮೊಟ್ಟ ಮೊದಲ ಭಾಷಣದಲ್ಲಿ ನಾನು ಕರ್ನಾಟಕಕ್ಕೆ ನೀರು ಕೊಡಲ್ಲ, ನಾನು ಅವ್ರಿಗೆ ನಂಗೆ ಜಾಸ್ತಿ ನೀರು ಕೊಡಬೇಕು ಅಂತ ಸ್ವಾಗತ ಭಾಷಣವೇ ಅದು. ವಿಜಯ್ ಏನೋ ಸ್ಪೆಷಲ್ ಆಗಿ ಮಾತಾಡ್ತಾರ ಅಂತ ನೋಡಿದ್ರೆ, ವಿಜಯ್ ಹೇಳಿದ್ದೇನು ಗೊತ್ತಾ, ಮೊಟ್ಟ ಮೊದಲ ಸ್ವಾಗತ ಭಾಷಣದಲ್ಲಿ ನಾನು ಮೇಕೆದಾಟ ಆಗಕ್ಕೆ ಬಿಡಲ್ಲ. ಇವರು ಈ ಸ್ವಾಗತ ಭಾಷಣಗಳಲ್ಲೆಲ್ಲ ಈ ಥರ ದ್ವೇಷ ಕರ್ಕೊಂಡೇ ಕೂತಿದ್ರೆ ಇನ್ನು ಎಲ್ಲರೂ ಕೂಡ ಸರ್ ನಾವು ಬದುಕಬೇಕು, ನೀವು ಬದುಕಬೇಕು ಅಂದರೆ ಹೇಳ್ತಾರಲ್ಲ, ದಯೇ ಧರ್ಮದ ಮೂಲವಯ್ಯ ಅಂತ ಹೇಳಿ. ಇದು ಯಾವ ಥರದ್ದು ಸಿಗುತ್ತಿದ್ದು, ಇದೆಲ್ಲ ಆಗೋ ಕಥೆಗಳ ಇದು ಅಂತ ನೋಡಿ. ಮಹದಾಯಿ ನದಿ ನೀರಿನ ವಿವಾದ ಬಹಳ ವರ್ಷಗಳಿಂದ ನಡೀತಾ ಇದೆ. ಇದಕ್ಕೆ ಮಹಾರಾಷ್ಟ್ರ ಸರ್ಕಾರ ಮತ್ತು ಗೋವಾ ಸರ್ಕಾರಗಳು ಪ್ರತಿ ಬಾರಿನೂ ಅಡ್ಡಿ ಕೊಡ್ತಾ ಇದೆ. ಮತ್ತು ಇಲ್ಲಿ ತಮಿಳುನಾಡು, ಕರ್ನಾಟಕದ ಕಾವೇರಿ ವಿಚಾರದಲ್ಲಿ ಪ್ರತಿ ಬಾರಿ ಇವರು ಕೂಡ ಇದೇ ಸಮಸ್ಯೆ ಮಾಡ್ತಾ ಇದ್ದಾರೆ. ಕಳೆದ ವರ್ಷ 250 TMC ನೀರು ಸಮುದ್ರಕ್ಕೆ ಹೋಗಿ ಸೇರ್ತು ಅನಾವಶ್ಯಕವಾಗಿ, ನಮ್ಮ ಬಳಕೆ ಮಾಡ್ಕೊಳ್ಳಿಕ್ಕೆ ಆಗದೇನೆ. ಅಂಥ ನೀರನ್ನ ನಾವು ಮೇಕೆದಾಟು ಜಲಾಶಯ ನಿರ್ಮಾಣ ಮಾಡಿ ಸ್ಟೋರ್ ಮಾಡಿದರೆ ಈ ವರ್ಷ ಬರಗಾಲ ಬಂದರೂ ಕೂಡ ಆ ನೀರನ್ನ ಆ ರಾಜ್ಯದವರು ನಾವು ಇಬ್ಬರು ಕೂಡ ಬಳಸ್ಕೊಳ್ಬೋದಾಗಿತ್ತು. ಅಂಥ ಸಂದರ್ಭಗಳನ್ನು ಗೊತ್ತಿದ್ರೂ ಕೂಡ ಅನಾವಶ್ಯಕವಾಗಿ ರಾಜಕಾರಣಿಗಳು, ಮುಖ್ಯಮಂತ್ರಿಗಳು ಜನರ ಭಾವನೆಗಳನ್ನು ಕೇಳಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದಾಗಬಾರ್ದು. ಅದರಿಂದ ಇಂಥೆಲ್ಲ ದೊಡ್ಡ ಸಮಸ್ಯೆಗಳಿಗೂ ಕೂಡ ಈ ಒಂದು ಕೇಂದ್ರ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ಯೋಜನೆ ಪರಿಹಾರವನ್ನು ಕಲ್ಪಿಸ್ತದೆ ಅಂತ ನಾನು ಶಾಂತಕುಮಾರ್ ಸರ್, ನೀವು ಸಿಕ್ಕಿದ್ದೀರಿ. ಶಾಂತಕುಮಾರ್ ಸರ್, ಕೇಂದ್ರ ಸರ್ಕಾರ ಎದುರುಗಡೆ ಸಿಕ್ಕಿದ್ದೀರಿ ಸರ್. ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ ನಾನು ನಿಮಗೆ. ಇವತ್ತಿಗೂ ಯಾವುದೋ ಕಾಲ ಬಿಟ್ಬಿಡಿ ಸರ್, 80s 90s ಕಾವೇರಿ ನದಿ ಹೋರಾಟ, ಆ ತೀವ್ರತೆ, ಆ ಜನ, ಅದ್ರ ಸ್ಪಂದನೆ ಬೇರೆ ಕತೆ. ಇವತ್ತಿಗೂ ಸರ್ ನದಿ ವಿಚಾರ ಇಟ್ಕೊಂಡು ರಾಜಕಾರಣ ಮಾಡಿದ್ರೆ, ಇನ್ನೇನೋ ಅಂತ ಮಾಡಿದ್ರೆ ಓಟ್ ಇಟ್ಟೋ ಕಾಲದಲ್ಲಿ ನಾವಿದ್ದೀವ ಅಂತ. ಪ್ಲಸ್ ಆದರೂ ಆಗಲಿ ಮೈನಸ್ ಆದರೂ ಆಗಲಿ, ನದಿ ಕಾರಣಕ್ಕೆ ಓಟ್ ಹೊಟ್ಟೋಯ್ತು, ನದಿ ಕಾರಣಕ್ಕೆ ಓಟ್ ಬಂದುಬಿಡುತ್ತೆ ನನಗೆ, ಆ ಕಾಲದಲ್ಲಿ ನಾವು ಇದೀವ ಇವತ್ತಿಗೆ ಅಂತ. ಸ್ವಲ್ಪ ಮಟ್ಟಿಗೆ ಅದು ಎಫೆಕ್ಟ್ ಆಗ್ಬೋದು, ಇಲ್ಲ ಅಂತ ನಾವು ಹೇಳಕ್ ಆಗೋದಿಲ್ಲ. ಸ್ವಲ್ಪ ಪ್ರಭಾವ ಬೀರ್ತದೆ, ಸ್ವಲ್ಪ ಮಟ್ಟಿಗೆ ಒಂದು 5-10%. ಆದ್ರೆ ಅದನ್ನ ಇಟ್ಕೊಂಡು ನೀವು ದ್ವೇಷ ರಾಜಕಾರಣ ಮಾಡಿ ರೈತರನ್ನ ಯಾಕೆ ಬಲಿ ಕೊಡ್ತೀರಾ?
ಈಗ ಮೇಕೆದಾಟು ಜಲಾಶಯ ನಿರ್ಮಾಣ ಆದರೆ 60 TMC ನೀರು ಉಳಿತು ಅಂದರೆ ನಮಗೆ ಕರ್ನಾಟಕದಲ್ಲಿ ವಿದ್ಯುತ್ ಸಮಸ್ಯೆ ಬಗೆಹರಿತದೆ, ಕುಡಿಯೋ ನೀರಿನ ಸಮಸ್ಯೆ ಬಗೆಹರಿತದೆ, ಬೆಂಗಳೂರು ಸುತ್ತಮುತ್ತ 4-5 ಜಿಲ್ಲೆಗಳಿಗೆ ನೀರಿನ ಬಳಕೆ ಆಗ್ತದೆ. ಇವನ್ ತಮಿಳುನಾಡಿನವರು ಕೂಡ 177.8 TMC ನೀರು ಕಾವೇರಿಯಿಂದ ಬಿಡಬೇಕಾಗಿದೆ. ಆ ನೀರನ್ನು ಬಿಡ್ಲಿಕ್ಕಾಗಲ್ಲ ಅಂದ್ರೆ ಈ ಸ್ಟೋರ್ ಮಾಡಿರೋ ನೀರನ್ನ ಬಿಡ್ಬೋದಲ್ಲ, ನಾವು ಅದನ್ನಾರು ಬಳಸ್ಕೋಬೋದಲ್ಲ. ಅವರು ಇದನ್ನ ಅವರು ಆಲೋಚನೆ ಮಾಡಬೇಕಾಗ್ತದೆ. ಅವ್ರು ಯಾಕೆ ಇದನ್ನು ಖ್ಯಾತಿ ತೆಗಿತಾ ಇದ್ದಾರೆ ಗೊತ್ತಿಲ್ಲ. ಅದರಿಂದ ಕೇಂದ್ರ ಸರ್ಕಾರದವರು ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆ ಕೂತು ಮಾತಾಡಿ ಈ ಸಮಸ್ಯೆ ಬರಬಾರದ ರೀತಿಯಲ್ಲಿ ಈ ಒಂದು ಯೋಜನೆಯನ್ನ ಜಾರಿಗೊಳಿಸಿದ್ರೆ ಖಂಡಿತವಾಗ್ಲೂ ಕೂಡ 4 ರಾಜ್ಯಗಳಿಗೆ ಹೆಚ್ಚು ಅನುಕೂಲ ಆಗ್ತದೆ. ಈ ಸಮಸ್ಯೆಗಳಿಗೆಲ್ಲ ಪರಿಹಾರ ಸಿಗ್ತದೆ ಅಂತಕ್ಕಂಥದ್ದು ನಮ್ಮ ಒಂದು ಆಶಾಭಾವನೆ. ರಾಜಾರಾವ್ ಸರ್, ಪ್ಲೀಸ್ ಸರ್, ಮಾತಾಡಿ ರಾಜಾರಾವ್ ಸರ್. ಮಾತಾಡಿ ಸರ್. ಹಾಂ, ನೋಡಿ, ಈಗ ಶಾಂತಕುಮಾರ್ ಅವರು ಹೇಳಿದರು. ಅದಕ್ಕೆ ಪೂರಕವಾಗಿ ನನ್ನ ಆರ್ಗ್ಯುಮೆಂಟ್ ಏನಂದರೆ, ದಯವಿಟ್ಟು ನಮ್ಮ ಅಧಿಕಾರಿಗಳಿಗೆ, ನಮ್ಮ ಅಡ್ವೊಕೇಟ್ಗಳಿಗೆ ಟ್ರಿಬ್ಯುನಲ್ ವಾಲ್ಯೂಮ್ 5 ಪೇಜ್ 210 ಪ್ಯಾರಾ 25 ದಯವಿಟ್ಟು ಸರಿಯಾಗಿ ಓದಿ ಅರ್ಥ ಮಾಡ್ಕೊಳ್ಳಿ ಅಂತ ಅವ್ರಿಗೆ ಹೇಳಬೇಕು. ಕಾರಣ ಇಷ್ಟೇ, ಅಲ್ಲಿ ಏನಾಗಿದೆ, ನಾವೇ ಕೇಳಿದ್ವಿ, ಸ್ವಾಮಿ ಇಂಥ ಸಂಕಷ್ಟಕ್ಕೆ ವರ್ಷ ಬಂದಾಗ, ಮಳೆ ಕಮ್ಮಿ ಆದಾಗ ನಾವು ನೀರು ಬಿಟ್ಟರೆ ತಮಿಳುನಾಡಿಗೆ ನಮ್ಮ ಗತಿ ಏನು, ನಮ್ಮ ಆ ನೀರು ಮೇಲೆ ಬರಲಿಕ್ಕೆ ಸಾಧ್ಯವಾ ಅಂತ ಕ್ವಶನ್ ಕೇಳಿದ್ವಿ. ಅದಕ್ಕೆ ಅವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ದಯವಿಟ್ಟು ಅಲ್ಲಿರೋ ಯಾರು ನಮ್ಮ ಮಹನೀಯರು ಬಂದಿದ್ದಾರೆ ಅವ್ರ ಗಮನಕ್ಕೂ ತರಲಿ ಅಂತ 4 ಲೈನ್ ಇದೆ, ದಯವಿಟ್ಟು ಓದ್ತೀನಿ, ಅದನ್ನು ದಯವಿಟ್ಟು ನೋಡಿ. ಇಟ್ ಮೇ ಬಿ ಕ್ಲಾರಿಫೈಡ್, ಅವ್ರು ಕ್ಲಾರಿಫೈ ಕೊಟ್ಟಿದ್ದಾರೆ. ದಟ್ the crops of the upper basin area mostly receive support of artificial irrigation from the southwest monsoon. ನಮಗೆಲ್ಲ ಬರೋದು southwest monsoon ಇಂದ. And as mentioned above, while working out crop water requirement, ಅವರೇ ನಮ್ಮ ಬೆಳೆಗಳಿಗೆ ಎಷ್ಟು ನೀರು ಬೇಕು ಅಂತ 270 TMC ಮಾಡೋ ಕಾಲಕ್ಕೆ ಕೊಟ್ಟಿದ್ದಾರೆ. Crop water requirement provision has already been made for the availability of southwest monsoon water in the reservoir to meet the annual requirement. ನಾನು ಮತ್ತೆ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ನಮಗೆ ಬರೋದು ಬರೀ ಸೌತ್ ವೆಸ್ಟ್ ಮಾನ್ಸೂನ್ನಲ್ಲೇ ಈ 4 ರಿಸರ್ವಾಯರ್ ನೀರು ಬರೋದು. ನಾವು ಯಾವಾಗಲೂ ಸೌತ್ ವೆಸ್ಟ್ ಮಾನ್ಸೂನ್ನಲ್ಲೇ ನಮಗೆ ಬೇಕಾದ ಖರೀಫ್ ಬೆಳೆ, ರಾಬಿ ಬೆಳೆ, ಸಮ್ಮರ್ ನೀರು ಕುಡಿಯೋದಕ್ಕೆ ಅಪ್ ಟು ಮತ್ತೆ ಜೂನ್ವರೆಗೂ ಅದಷ್ಟು ಸೌತ್ ವೆಸ್ಟ್ ಮಾನ್ಸೂನ್ನಲ್ಲೇ ಹಿಡಿದಿಟ್ಕೋಬೇಕು ಅಂತ ಟ್ರಿಬ್ಯುನಲ್ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಅಂದರೆ ಅರ್ಥ ಏನು, ನಮ್ಮ 4 ರಿಸರ್ವಾಯರಲ್ಲಿ ಯಾವಾಗಲೂ ನೀರು ಅದರೊಳಗೂ ಖರೀಫ್ ಸೀಸನ್ನಲ್ಲಿ ಜಾಸ್ತಿ ಇರುತ್ತೆ. ಯಾಕಂದರೆ ಖಾರಿಫ್ ಬೆಳೆ, ರಬಿ ಬೆಳೆ ಕುಡಿಯೋ ನೀರ್ದು ಇಟ್ಕೋಬೇಕು, ಆಗಲೇ ಬೇರೆ ನೀರಿಲ್ಲ. ಇದನ್ನು ತಮಿಳುನಾಡಿಗೂ ಅರ್ಥ ಮಾಡ್ಕೋಬೇಕು, ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಗೂ ಅರ್ಥ ಮಾಡಿಸ್ಬೇಕು. ಈ ನೀರು ತಮಿಳುನಾಡಿಗೆ ಬಿಡೋದಕ್ಕಲ್ಲ, ನಮ್ಮ ಕುಡಿಯೋ ನೀರಿಗೆ ಮತ್ತು ರಬಿ ಕ್ರಾಪ್ಗೆ ಅಂತ ಅವ್ರಿಗೆ ತಿಳಿಸಿ, ನಮ್ಮ ನೀರು ಯಾವಾಗಲೂ ಜಾಸ್ತಿ ಇರುತ್ತೆ ಸ್ವಾಮಿ, ನಿಮಗೆ ಬಿಡೋಕ್ಕಲ್ಲ ಅಂತ ನಾವು ಇದನ್ನು ಅರ್ಥ ಮಾಡಿಕೊಡ್ಬೇಕು. ಇದು ಟ್ರಿಬ್ಯುನಲ್ಲೇ ಹೇಳಿದೆ. ನೀವೇನ ಬಿಡು ಅಂತ ಆರ್ಡರ್ ಮಾಡಿದ್ರೆ ನೀವು ಯು ಆರ್ ವೈಲೇಟಿಂಗ್ ಟ್ರಿಬ್ಯುನಲ್ ಆ್ಯಂಡ್ ಸುಪ್ರೀಂ ಕೋರ್ಟ್ ಆರ್ಡರ್ ಅಂತ ಹಾಕಿ ಅವ್ರ ಮೇಲೆ ನಾವು ಕಂಟೆಂಪ್ಟೇ ಹಾಕಬೇಕು. ಇಲ್ಲದೆ ಹೋದರೆ ಇದಕ್ಕೆ ಬಗೆಹರಿಯಲ್ಲ. ಇದನ್ನು ಕ್ಲಿಯರಾಗಿ ಅರ್ಥ ಮಾಡಬೇಕು. ಶಾಂತಕುಮಾರ್ ಅವರೇ, ದಯವಿಟ್ಟು ಇದನ್ನು ಓದಿ ಅರ್ಥ ಮಾಡ್ಕೊಳ್ಳಿ, ಆಮೇಲೆ ನೀವು ಮಾತಾಡಿ. ಭಾಳ ಅನುಕೂಲ ಆಗಿದೆ ನಮ್ಮ ರಾಜ್ಯ ಸರ್ಕಾರಕ್ಕೆ, ಇದನ್ನು ನಾವು ಮಾಡಲೇಬೇಕು. ಇಲ್ಲದೆ ಹೋದರೆ ಭಾಳ ತೊಂದರೆ ಆಗುತ್ತೆ. ಇದ್ರ ಜೊತೆಗೆ ಇನ್ನೂ 2-3 ತೊಂದರೆ ಇದೆ. ನಾನು TV5ನವ್ರನ್ನ ಒಂದು ಕೇಳ್ಕೊಳ್ಳೋದು ಏನು ಅಂದರೆ, ನಮಗೆ ಈ ಟ್ರಿಬ್ಯುನಲ್ ಆರ್ಡ್ರು, ಸುಪ್ರೀಂ ಕೋರ್ಟ್ ಆರ್ಡ್ರು ಎರಡೂ ಓದಿದರೆ ಏನೇನು ತೊಂದರೆ ಇದೆ, ಎಲ್ಲಿ ತಪ್ಪುಗಳು ಮಾಡಿದ್ದೀವಿ, ಎಡವಟ್ಟು ಏನು ಮಾಡಿದ್ದೀವಿ, ಅದನ್ನು ತಿದ್ಕೋಬೋದಾ, ತಿದ್ಕೊಳ್ಳೋಕ್ಕಾಗಲ್ವಾ ಏನು ಅಂತ ಇದನ್ನು ಪರಿಶೀಲನೆ ಮಾಡಿ ತಿದ್ಕೊಳ್ಳೋಕ್ಕಾದರೆ ಯಾರ ಮುಂದೆ ಹೋಗಬೇಕು, CWMA ಮುಂದೆ ಹೋಗ್ಬೇಕಾ, ಟ್ರಿಬ್ಯುನಲ್ ಅಂಕೂ ಇಲ್ಲೇ ಇಲ್ಲ, ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಂತ ಯೋಚನೆ ಮಾಡಿದರೆ ನಮ್ಮ ಕಾವೇರಿಯಲ್ಲಿ ಭಾಳ ರಿಲೀಫ್ ಸಿಗುತ್ತೆ. ಇದನ್ನು ನಾವು ಮಾಡಲೇಬೇಕು. ದಯವಿಟ್ಟು ಇದನ್ನು ನಿಮ್ಮ ಮೂಲಕ ಇದು ಎಲ್ಲರಿಗೂ ತಿಳಿಬೇಕು ಅಂತ ನನ್ನ ಅಭಿಪ್ರಾಯ. ಫೈನ್. ಥ್ಯಾಂಕ್ ಯು ರಾಜಾರಾವ್ ಸರ್, ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ರಿ. ಥ್ಯಾಂಕ್ ಯು ಶಾಂತಕುಮಾರ್ ಸರ್, ಥ್ಯಾಂಕ್ ಯು ಆಂಜನೇಯ ರೆಡ್ಡಿ ಅವರೇ, ಥ್ಯಾಂಕ್ ಯು ನಾಡಗೌಡ ಸರ್, ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ದೀರಿ. ಪಾಯಿಂಟ್ ಏನಂತ ಹೇಳಿದ್ರೆ, ಈ ದಕ್ಷಿಣದ ರಾಜ್ಯಗಳಲ್ಲಿ ಆಯ್ತು ರೀ, ನಾವು ಒಂದು 30-40 ವರ್ಷಗಳ ರಾಜಕಾರಣವನ್ನು, ತೀವ್ರ ರಾಜಕಾರಣವನ್ನು, ಓಟಿನ ರಾಜಕಾರಣವನ್ನು, ಹೋರಾಟದ ರಾಜಕಾರಣವನ್ನು ಎಲ್ಲವನ್ನೂ ನೋಡಿಬಿಟ್ಟಿದ್ದೀವಿ. ಅನೇಕ ಮುಖ್ಯಮಂತ್ರಿಗಳಿಗೆ ವಯಸ್ಸಾಗಿದೆ. ಈ ಅವರ ಒಂದು ರಾಜಕೀಯ ಜೀವನದ ಸಂಧ್ಯಾಕಾಲವೋ ಅಥವಾ ಉಚ್ಛ್ರಾಯ ಕಾಲವೋ ಯಾವುದಾದ್ರೂ ಆಗಿರಲಿ, ಅಥವಾ ಯುವ, ನಮಗೆ ಈ ತೆಲಂಗಾಣ ಅಂತ ಬಂದಾಗ ಹೆಂಗಿದ್ದಾರಪ್ಪ, ಸತೀಶನ್ ಸ್ವಲ್ಪ ಹೆಂಗಿದ್ದಾರೆ, ಇವರ ಕಾಲದಲ್ಲಿ ಈ ಎಲ್ಲ ಅಸಮಾಧಾನಗಳನ್ನು ಮರೆತು ಈ ಕ್ಷುಲ್ಲಕ ರಾಜಕಾರಣವನ್ನು ಬಿಟ್ಟುಬಿಟ್ಟು ತಮಿಳುನಾಡು, ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ಲಸ್ ಮಹಾರಾಷ್ಟ್ರ ಇಷ್ಟು ಜನ ಸೇರಿಕೊಂಡು ಇಡೀ ಭಾರತದ, ದಕ್ಷಿಣ ಭಾರತ ಸದಾಕಾಲ ನೆನಪಲ್ಲಿರುವಂತಹ ಒಂದಷ್ಟು ಯೋಜನೆಗಳಿಗೆ ಮನಸ್ಸಿನಿಂದ ಒಳ್ಳೆಯದನ್ನು ಮಾಡಲಿ ಅಂತ ಮನಸ್ಸು ಮಾಡಿಬಿಟ್ರೆ
ಇಡೀ ದಕ್ಷಿಣದ ರಾಜ್ಯಗಳಿದೆಯಲ್ಲ, ಇಡೀ ಭಾರತಕ್ಕೆ ಅನ್ನ ಹಾಕುತ್ತೆ. ಇದ್ರ ಬಗ್ಗೆ ಯಾರ್ಯಾರಿಗೂ ಅನುಮಾನಗಳೇ ಬೇಕಾಗಿಲ್ಲ. ಇದು ಅಂಥ ಕೆಲಸ ಆಗಲಿ ಅಂತ ಹೇಳಿ ಎಕ್ಸೆಲ್ PU ಕಾಲೇಜು ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.